स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकपठनश्रवणमात्रेण कलिकृत अखिलमलामनोदनपटुतरे श्रीमद्भागवते महापुराणे अद्य कथाप्रारम्भः. ಶುಕಮಹರ್ಷಿಗಳು ಪರೀಕ್ಷಿತರಾಜನಿಗೆ ಭಗವಂತ ಕೃಷ್ಣನ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಒಂದು ದಿವಸ ಇದೇ ಜ್ಯೇಷ್ಠ ಮಾಸ ವೈಶಾಖ ಮಾಸ, ಗ್ರೀಷ್ಮ ಋತುವಿನ ಕಾಲ. ಎಲ್ಲ ಕಡೆ ಬೇಸಿಗೆಯ ಬಿಸಿಲು ಆವರಿಸಿಕೊಂಡಿರತಕ್ಕಂಥದ್ದು. ಕೃಷ್ಣ ಏನು ಮಾಡಿದ ಅಂದರೆ ಪ್ರತಿನಿತ್ಯವೂ ಕೂಡ ಬಲರಾಮ ಮತ್ತು ಇತರ ಎಲ್ಲ ಗೋಪಾಲ ಬಾಲಕರ ಜೊತೆಯಲ್ಲಿ ವಿಹಾರಕ್ಕೆ ಅಂತ ಹೋಗ್ತಾ ಇದ್ದ, ಆಟ ಆಡೋದಕ್ಕೆ ಅಂತ ಹೋಗ್ತಾ ಇದ್ದಾನೆ, ಗೋವುಗಳನ್ನು ಮೇಯಿಸುವುದಕ್ಕೆ ಅಂತ ಹೋಗ್ತಾ ಇದ್ದಾನೆ. ಒಂದು ದಿನ ಸೆಕೆಗಾಲದಲ್ಲಿ ಬಲರಾಮನನ್ನು ಬಿಟ್ಟು ಕೆಲವು ಗೋಪಾಲ ಬಾಲಕರ ಜೊತೆಯಲ್ಲಿ ಕೃಷ್ಣ ಹೊರಟು ಬಿಟ್ಟಿದ್ದಾನೆ. ಆಗ ಎಲ್ಲರಿಗೂ ಬಾಯಾರಿಕೆ ಆಗ್ತಾ ಇದೆ. ಯಮುನಾ ನದಿಯ ನೀರನ್ನು ಕುಡಿಬೇಕು ಅಂತ ಬರ್ತಾರೆ. ಆ ಯಮುನಾ ನದಿಯ ನೀರು ಏನಾಗಿತ್ತು ಅಂದರೆ ಎಲ್ಲ ವಿಷಮಯಾಗಿ ಬಿಟ್ಟಿತ್ತು. ಇಡೀ ಯಮುನಾ ನದಿಯ ವಿಷದಿಂದ ಕಲುಷಿತವಾಗಿದೆ. ಯಾಕೆ ಅಂದರೆ ಅಲ್ಲಿ ಕಾಳಿಯ ಅಂತ ಒಬ್ಬ ಸರ್ಪ ಸೇರಿಕೊಂಡಿದ್ದಾನೆ. ಅವನು ಆ ವಿಷವನ್ನು ಆ ನೀರಿನಲ್ಲಿ ಬೆರೆಸಿ ಇಡೀ ಯಮುನಾ ನದಿಯನ್ನು ವಿಷಪೂರಿತವನ್ನಾಗಿ ಮಾಡಿದ್ದಾನೆ. ಹಾಗಾಗಿ ಅದನ್ನು ತಿಳಿಯದೆ ಎಲ್ಲ ಗೋಪಾಲ ಬಾಲಕರು ಯಮುನಾ ನದಿಯ ನೀರನ್ನು ಪಾನ ಮಾಡಿ ಬಿದ್ದು ಬಿಡ್ತಾರೆ, ಮೂರ್ಛೆ ಹೋಗಿ ಬಿಡ್ತಾರಂತೆ. ಅನೇಕ ಕರುಗಳು ದನಗಳೆಲ್ಲ ಸತ್ತು ಹೋಗಿ ಬಿಡ್ತಾರೆ. ಆಗ ಭಗವಂತ ಆ ಕಾಳಿಯ ಸರ್ಪವನ್ನು ಮರ್ದನ ಮಾಡಬೇಕು, ಅದಕ್ಕೆ ಶಿಕ್ಷಿಸಬೇಕು, ಶಿಕ್ಷೆ ಕೊಡಬೇಕು ಅಂತ ಭಗವಂತ ಏನು ಮಾಡ್ತಾನೆ, ಆ ನದಿ ತೀರದಲ್ಲಿರ್ತಕ್ಕಂಥ ಎತ್ತರದ ಒಂದು ಕದಂಬ ವೃಕ್ಷ ಆ ಮರವನ್ನು ಏರ್ತಾನೆ. ಆ ಮರವನ್ನು ಏರಿ ಅಲ್ಲಿಂದ ಆ ಯಮುನಾ ನದಿಗೆ ಧುಮುಕಿ ಬಿಡ್ತಾನೆ ಕೃಷ್ಣ. ಯಮುನಾ ನದಿಗೆ ಧುಮುಕಿದಾಗ ಕಾಳಿಯ ಯಮುನಾ ನದಿಯ ತಳಭಾಗದಲ್ಲಿ ಸೇರಿಕೊಂಡಿದ್ದಾನೆ. ಹಾಗೆ ಯಮುನಾ ನದಿಯ ತಳಭಾಗಕ್ಕೆ ಹೋಗಿ ಆ ಕಾಳಿಯನನ್ನು ಕೈಯಲ್ಲಿ ಹಿಡಿದುಕೊಂಡು ಎಚ್ಚಿಕೊಂಡು ಮೇಲಕ್ಕೆ ಬರ್ತಾನಂತೆ. ಎಲ್ಲರೂ ಮೇಲೆ ನೋಡ್ತಾ ಇದ್ದಾರೆ. ಕೃಷ್ಣ ಆಗಿನ್ನೂ 6-7 ವರ್ಷದ ಬಾಲಕ. ಅಂತಹ ಕೃಷ್ಣನನ್ನು ಆ ಕಾಳಿಯ ಸರ್ಪ ಕೃಷ್ಣನನ್ನು ಸುತ್ತು ಹಾಕಿಬಿಡು. ಕೃಷ್ಣ ಏನು ಮಾಡ್ತಾನೆ, ಮೇಲಕ್ಕೆ ಬಂದು ನಿಲ್ತಾನೆ. ಬಂದು ಅದರ ಹೆಡೆ ಮೇಲೆ ನಿಂತುಕೊಳ್ತಾನೆ. ಅಷ್ಟು ಹೊತ್ತಿಗೆ ಮಧ್ಯಾಹ್ನ ಕಾಲ ಮೀರ್ತಾ ಬಂದಿರುತ್ತೆ. ಈ ಕಡೆಯಿಂದ ಬಲರಾಮ ನೋಡ್ತಾನೆ. ಪ್ರತಿನಿತ್ಯವೂ ಕೂಡ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ರು ದನಗಳನ್ನು ಗೋವುಗಳನ್ನು ಮೇಯಿಸುವುದಕ್ಕೆ ಅಂತ. ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಕೃಷ್ಣ ಒಬ್ಬನೇ ಹೋಗಿದ್ದಾನೆ ಅಂತ. ಯಾಕೆಂತ ಬಲರಾಮ ನಂದಗೋಪ ಉಳಿದೆಲ್ಲ ಗೋಪಾಲಕರು ಕೃಷ್ಣ ಹೋಗಿರುವಂಥ ದಾರಿಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಬಂದು ನೋಡ್ತಕ್ಕಂಥದ್ದೇನು ಅಂದರೆ ಕೃಷ್ಣ ಕಾಲಿಯ ಸರ್ಪದ ಹೆಡೆ ಮೇಲೆ ನಿಂತುಕೊಂಡಿದ್ದಾನಂತೆ. ಖುಷಿ ಆಯಿತು ಮಕ್ಕಳಿಗೆ. ಹಾಗೆ ಎಲ್ಲಿಯೋ ಹೋಗಿರ್ತಾರೆ ಆಟ ಆಡೋದಕ್ಕೆ, ಅಲ್ಲಿ ಹೋಗಿದ್ದಾಗ ಅಕಸ್ಮಾತ್ತಾಗಿ ತಂದೆ ತಾಯಿಗಳು ಬಂದುಬಿಟ್ರೆ ಏನಾಗುತ್ತೆ, ಮಕ್ಕಳಿಗೆ ಬಹಳಷ್ಟು ಸಂತೋಷ ಆಗುತ್ತೆ. ಹಾಗೇನಾಗುತ್ತೆ, ಮಕ್ಕಳು ಕುಣಿಯುವುದಕ್ಕೆ, ನಲಿಯುವುದಕ್ಕೆ, ಹಾಡುವುದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಅದೇ ರೀತಿ ಕೃಷ್ಣನು ಆ ಮಕ್ಕಳಾಟಿಕೆಯನ್ನು ತೋರಿಸ್ತಾ ಇದ್ದಾನೆ. ಯಾವಾಗ ಬಲರಾಮ, ನಂದಗೋಪ, ಯಶೋದೆ ಎಲ್ಲ ಗೋಪಾಲಕರು ಬಂದು ನೋಡ್ತಾ ಇದ್ದಾರೆ, ಕೃಷ್ಣ ಬಹಳಷ್ಟು ಸಂತೋಷದಿಂದ ಆ ಕಾಲಿಯನ ಹೆಡೆ ಮೇಲೆ ನರ್ತನ ಮಾಡುವುದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಯಾಕೆ ನರ್ತನ ಮಾಡಿದ್ದಾನೆ ಅಂದರೆ, ಭೂದೇವಿ ಕ್ಷೀರ ಸಮುದ್ರಕ್ಕೆ ಗೋರೂಪದಿಂದ ಹೋಗಿದ್ದಾಳೆ. ಹೋಗಿ ಭೂಮಿಗೆ ಭಾರಭೂತರಾಗಿರ್ತಕ್ಕಂಥ ದುಷ್ಟರನ್ನು ಸಂಹಾರ ಮಾಡುವಂತ ಬೇಡಿಕೊಂಡಿದ್ದಾಳೆ. ಹಾಗಾಗಿ ಭೂದೇವಿ ಬರುವಾಗ ಹಸುವಾಗಿ ಒಂದು ಧೇನುವಾಗಿ ಬಂದಿದ್ದಾಳೆ. ಆದ್ದರಿಂದ ಭಗವಂತ ಗೋಪಾಲಕನಾಗಿ ಹಸುಗಳನ್ನು ರಕ್ಷಣೆ ಮಾಡತಕ್ಕಂಥವನಾಗಿ ಭಗವಂತ ಬಂದಿರತಕ್ಕಂಥದ್ದು. ಹಾಗಾಗಿ ಗೋರೂಪದಿಂದ ಬಂದಿರತಕ್ಕಂತಹ ಭೂದೇವಿಯ ರಕ್ಷಣೆ ಮಾಡತಕ್ಕಂತಹ ಭೂಪಾಲ ನಾನು ಅಂತ ತೋರಿಸಬೇಕು. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ನರ್ತನ ಮಾಡ್ತಾ ಇದ್ದಾನಂತೆ. ಭಗವಂತ ಯಾವಾಗ ನರ್ತನವನ್ನು ಪ್ರಾರಂಭ ಮಾಡ್ತಾ ಇಲ್ಲ, ಬ್ರಹ್ಮಾಂಡ ದೇವತೆಗಳು ಓಡೋಡಿ ಬರ್ತಾರೆ. ಭಗವಂತ ನರ್ತನವನ್ನು ಮಾಡುವಾಗ ನರ್ತನ ಸೇವೆಗೆ ಹಾಡಬೇಕಲ್ವ, ಅದಕ್ಕೋಸ್ಕರ ಎಲ್ಲರೂ ಬರ್ತಾ ಇದ್ದಾರೆ. ಬ್ರಹ್ಮದೇವರು ಬರ್ತಾರೆ. ಅನೀನದ ಪದ್ಮ ಭಗೋ ಮೃದಂಗಂ, ಕೃಷ್ಣನ ನರ್ತನಕ್ಕೆ ಸರಿಯಾಗಿ ಬ್ರಹ್ಮದೇವರು ಮೃದಂಗವನ್ನು ಬಾರಿಸ್ತಾ ಇದ್ದಾರೆ. ಜಗೌ ಹನುಮಾನ್ ಜಗತಾಮಧೀಶಂ, ಹಾಡಬೇಕಲ್ವ. ಬ್ರಹ್ಮದೇವರು ಆ ಮದ್ದಳೆಯನ್ನು ಮೃದಂಗವನ್ನು ಬಾರಿಸ್ತಾ ಇದ್ದರೆ ಹನುಮಂತ ದೇವರು ಬಂದು ಹಾಡೋದಕ್ಕೆ, ಭಗವಂತನ ಗುಣಗಾನವನ್ನು ಮಾಡೋದಕ್ಕೆ, ದೇವನಾಮಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ರುದ್ರದೇವರು ಬಂದು ತಾಳವನ್ನು ಹಾಕ್ತಾ ಇದ್ದಾರೆ. ಅದರ್ಶಯ ತಾಲಗತೀಗ ಪರ್ತಿ ನನರ್ಥ ಗೋಪಾಲಕ ಬಾಲಮೌಳಿ. ಹೀಗೆ ಭಗವಂತ ಯಮುನಾ ನದಿಯನ್ನು ಕಾಲಿಯಿಂದ ಬಿಡಿಸ್ತಾನೆ, ಮರ್ದನವನ್ನು ಮಾಡ್ತಾನೆ. ಕಾಲಿನ ಮರ್ದನವನ್ನು ಮಾಡಿಬಿಟ್ಟು ಕ್ಷಮೆ ಕೇಳ್ತಾನೆ. ಕಾಲಿಯಿಂದ ಎಲ್ಲ ಪರಿವಾರ, ಸ್ತ್ರೀ ಪರಿವಾರ ಎಲ್ಲರೂ ಬಂದು ಭಗವಂತ ಕೃಷ್ಣನ ಹತ್ರ ಕ್ಷಮೆಯನ್ನು ಬೇಡ್ತಾರೆ. ಭಗವಂತ ಗರುಡನಿಂದ ಭಯಭೀತನಾಗಿರತಕ್ಕಂಥ ಕಾಲಿಯ ಗರುಡನಿಂದ ರಕ್ಷಣೆಗಾಗಿ ಅಲ್ಲಿ ಬಂದು ಸೇರಿಕೊಂಡಿರ್ತಾನೆ. ಕೃಷ್ಣ
ಇನ್ನು ಗರುಡನಿಂದ ಯಾವ ಭಯವೂ ಇರುವುದಿಲ್ಲ. ಯಾಕೆಂದರೆ ಭಗವಂತನ ಪಾದದ ಚಿಹ್ನೆ ಆ ಕಾಲಿನ ತಲೆ ಮೇಲೆ. ಆದ್ದರಿಂದ ಗರುಡ ಏನೂ ಮಾಡುವುದಿಲ್ಲ ಅಂತ ರಕ್ಷಣೆಯನ್ನು ಕೊಟ್ಟವನನ್ನು ಅವನ ದ್ವೀಪಕ್ಕೆ ರಮಣಕ ದ್ವೀಪಕ್ಕೆ ಕಳುಹಿಸಿಕೊಡ್ತಕ್ಕಂಥ ಕೃಷ್ಣ ಅಂತ ಕಥೆಯನ್ನು ವರ್ಣನೆ ಮಾಡ್ತಾರೆ. ಅಷ್ಟು ಹೊತ್ತಿಗೆ ಸಾಯಂಕಾಲ ಮುಗಿದು ರಾತ್ರಿ ಹೊತ್ತಾಗಿ ಬಿಡುತ್ತೆ. ಹಾಗಾಗಿ ರಾತ್ರಿ ಹೊತ್ತಿನಲ್ಲಿ ಪುನಃ ಹೋಗತಕ್ಕಂಥದ್ದು ಸರಿಯಲ್ಲ ಅಂತ ರಾತ್ರಿ ಹೊತ್ತಿನ ಅಲ್ಲಿಯೇ ವಾಸವನ್ನು ಮಾಡ್ತಾರೆ ಎಲ್ಲ ಗೋಪಾಲಕರು. ಮಧ್ಯರಾತ್ರಿ ಹೊತ್ತಿನಲ್ಲಿ ಆ ಕಾಡಿಗೆ ಬೆಂಕಿ ಬೀಳುತ್ತೆ, ಕಾಡಿಗಿಚ್ಚು ಬಿದ್ದು ಬಿಡುತ್ತೆ. ಕಾಡಿಗಿಚ್ಚು ಬಿದ್ದಾಗ ಏನು ಮಾಡಬೇಕು? ಎಲ್ಲ ಕೃಷ್ಣ ಅಂತ ಕರೀತಾರೆ. ಕೃಷ್ಣ ಹೇಳ್ತಾರೆ, ಒಂದು ಕ್ಷಣ ಎಲ್ಲರೂ ಕೂಡ ಕಣ್ಣನ್ನು ಮುಚ್ಚಿಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಕಣ್ಣು ಮುಚ್ಚಿದ್ದಾರೆ. ಕಣ್ಣನ್ನು ಬಿಡಿ ಅಂತ ಹೇಳಿದಾಗ ಕಣ್ಣು ಬಿಡ್ತಾರಂತೆ. ಬೆಂಕಿ ಇರುವುದಿಲ್ಲ. ಎಲ್ಲಿ ಹೋಯಿತು ಬೆಂಕಿ ಅಂದರೆ ಸ್ವತಃ ಕೃಷ್ಣ ಬೆಂಕಿಯನ್ನು ಪಾನ ಮಾಡಿಬಿಡ್ತಾನೆ. ಪಾನ ಮಾಡೋದು ನೀರು ಕುಡಿಯೋದಾಗಿ. ಹೇಗೆ ನಾವು ಒಂದು ಗ್ಲಾಸಲ್ಲೋ ತಂಬಿಗೆಲ್ಲೋ ನೀರನ್ನು ಎತ್ತಿಕೊಂಡು ಕುಡಿದ ಹಾಗೆ ಕೃಷ್ಣ ಏನು ಮಾಡ್ತಾ ಇಡೀ ಕಾಡ್ಗಿಚ್ಚು ಬೆಂಕಿಯನ್ನು ಕುಡಿದು ಬಿಡ್ತಾನೆ. ಹೇಗೆ ಬೆಂಕಿಯನ್ನು ಕುಡಿಯುವುದು ಅಂದರೆ ಬೆಂಕಿ ಅದು ಭಗವಂತನ ಮುಖದಿಂದ ಹುಟ್ಟಿರತಕ್ಕಂಥದ್ದು. ಹಾಗಾಗಿ ಮುಖಾದಿಂದ್ರಷ್ಟ ಅಗ್ನಿಷ್ಟ, ಅಗ್ನಿಯ ಉದಯ ಆಗಿರತಕ್ಕಂಥದ್ದು, ಸೃಷ್ಟಿಯಾಗಿರತಕ್ಕಂಥದ್ದು ಭಗವಂತನ ಮುಖದಿಂದ. ಆದ್ದರಿಂದ ಅದಕ್ಕೆ ಮುಖದಲ್ಲಿಯೇ ಲಯ. ಹಾಗೆ ಭಗವಂತ ತನ್ನ ಒಳಗೆ ಬಾಯಿಯಿಂದ ಅದನ್ನು ಕುಡಿದು ಬಿಡ್ತಾನೆ. ಕುಡಿಯುವುದರ ಮೂಲಕ ಎಲ್ಲ ಗೋಪಾಲ ಬಾಲಕರ ರಕ್ಷಣೆಯನ್ನು ಮಾಡ್ತಾನೆ. ಪುನಃ ಮತ್ತೊಮ್ಮೆ ಏನು ಮಾಡ್ತಾ ಇದ್ದಾರೆ? ಬೆಳಿಗ್ಗೆ ಹೊತ್ತಲ್ಲಿ ಎಲ್ಲ ಸೇರಿಕೊಂಡಿದ್ದಾರೆ. ನಂದಗೋಪ ಉಳಿದಿರತಕ್ಕಂಥ ಎಲ್ಲ ಹಿರಿಯ ಗೋಪಾಲಕರು ಸೇರಿಕೊಂಡು ಉತ್ಸವಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಸರ್ವಜ್ಞ, ಭಗವಂತನಿಗೆ ಎಲ್ಲವೂ ಗೊತ್ತಿದೆ. ಆದರೂ ಕೂಡ ಏನೂ ತಿಳಿಯದೇ ಇರತಕ್ಕಂಥವರ ರೀತಿಯಲ್ಲಿ ಕೃಷ್ಣ ಏನು ಮಾಡ್ತಾನಂದರೆ ಕೇಳ್ತಾನೆ, ಏನು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ, ಏನು ಉತ್ಸವಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆಗ ಗೋಪಾಲಕರು ಹೇಳ್ತಕ್ಕಂಥದ್ದು, ಇಂದ್ರನಿಗೆ ಯಜ್ಞವನ್ನು ಮಾಡ್ತಾ ಇದ್ದೇವೆ, ಇಂದ್ರನಿಗೆ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಯಾಕೆ ಇಂದ್ರನಿಗೆ ಪೂಜೆ ಮಾಡಬೇಕು ಅಂತಂದರೆ ಮಳೆಯ ದೇವತೆ ಇಂದ್ರ. ಮಳೆ ಬಂದರೆ ಬೆಳೆ ಬರ್ತದೆ, ಹಸುಗಳಿಗೆ ಬೇಕಾಗಿರುವಷ್ಟು ಆಹಾರ ಪದಾರ್ಥ, ಹುಲ್ಲು ಮೊತ್ತಾಗಿರತಕ್ಕಂಥ ಪದಾರ್ಥಗಳು ಸಿಗ್ತವೆ. ಆದ್ದರಿಂದ ನಾವು ಇಂದ್ರನಿಗೆ ಪ್ರತಿ ವರ್ಷವೂ ಕೂಡ ಪೂಜೆಯನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾರೆ, ಇಂದ್ರನಿಗೆ ಪೂಜೆಯನ್ನು ಯಾಕೆ ಮಾಡ್ತೀರಾ? ಮಳೆಯನ್ನು ಕೊಡತಕ್ಕಂಥದ್ದು ಯಾರು ಅಂದರೆ ಇಂದ್ರ ಅಲ್ಲ, ಮತ್ತೇನು ಈ ಪರ್ವತ, ಗೋವರ್ಧನ ಪರ್ವತದಿಂದಾಗಿ ಇಲ್ಲಿ ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಕೇಳಿ ಕೇಳಿ ಗೋಪಾಲಕರು ಅಂದರೆ ಗೋವುಗಳನ್ನು ಮೇಯಿಸಿಕೊಂಡಿರತಕ್ಕಂಥವರು. ಗೋವುಗಳಿಗೆ ಬೇಕಾಗಿರತಕ್ಕಂಥದ್ದು ಹುಲ್ಲು ಮುತ್ತಾಗಿರತಕ್ಕಂಥ ಪದಾರ್ಥಗಳನ್ನೆಲ್ಲವೂ ಕೂಡ ಈ ಪರ್ವತದಲ್ಲಿದೆ. ಪರ್ವತದಿಂದಾಗಿಯೇ ನಮ್ಮ ಗೋಪಾಲಕರ ಜೀವನ ನಡೀತಾ ಇದೆ. ಆದ್ದರಿಂದ ಏನು ಮಾಡಬೇಕು ಅಂದರೆ ಎಲ್ಲರೂ ಕೂಡ ಈ ಪರ್ವತಕ್ಕೆ ಪೂಜೆಯನ್ನು ಮಾಡಿ, ಗೋವರ್ಧನ ಪರ್ವತ ಅಂತ ಹೆಸರು. ಗೋವರ್ಧನ ಪರ್ವತಕ್ಕೆ ನಿಮ್ಮೆಲ್ಲ ಪೂಜೆಯನ್ನು ಮಾಡಿ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ಹೇಳಿದ ಕೂಡಲೇ ಆಯಿತು ಅಂತೆಲ್ಲರೂ ಒಪ್ಕೊಂಡು ಬಿಡ್ತಾರೆ. ಯಾಕೆ ಕೃಷ್ಣ ಮಾಡತಕ್ಕಂಥ ಅನೇಕ ಲೀಲೆಗಳನ್ನು, ಚರಿತ್ರೆಗಳನ್ನು, ಮಹಿಮೆಗಳನ್ನು ಕಣ್ಣಾರೆ ಕಂಡಿರತಕ್ಕಂಥ ನಂದಗೋಪ ಮುಂತಾಗಿರತಕ್ಕಂತಹ ಗೋಪಾಲಕರು ಕೃಷ್ಣನ ಮಾತನ್ನು ಒಪ್ಪಿಕೊಂಡು ಎಲ್ಲರೂ ಸೇರಿಕೊಂಡು ಆ ಗೋವರ್ಧನ ಪೂಜೆಯನ್ನು ಮಾಡ್ತಾರೆ. ತಾವು ಏನು ಆಹಾರ ಪದಾರ್ಥಗಳನ್ನು ಇಟ್ಟುಕೊಂಡಿರ್ತಾರೆ ಎಲ್ಲವನ್ನ ಆ ಗೋವರ್ಧನ ಪರ್ವತದ ಬುಡಕ್ಕೆ ಹಾಕ್ತಾರೆ. ಸ್ವತಃ ಕೃಷ್ಣನೇ ಗೋವರ್ಧನ ಪರ್ವತದ ಒಳಗೆ ಪರ್ವತ ರೂಪದಿಂದ ನಿಂತುಕೊಂಡು ಅಷ್ಟು ಆಹಾರ ಪದಾರ್ಥವನ್ನು ಅವರು ಸಮರ್ಪಣೆ ಮಾಡತಕ್ಕಂಥ ಅಷ್ಟನ್ನು ಭಗವಂತ ಸ್ವೀಕಾರ ಮಾಡ್ತಾರೆ. ಅವ್ರು ನೋಡ್ತಾ ಇದ್ದಾಗೆ ಹಾಕಿರತಕ್ಕಂಥ ಎಲ್ಲ ಪದಾರ್ಥಗಳು ಕೂಡ ಮಾಯ ಆಗುತ್ತೆ. ಕೃಷ್ಣ ತಿನ್ನುವುದು ಯಾರು ಕಾಣಿಸಬೇಕು, ಅಂದರೆ ಆಹಾರ ಪದಾರ್ಥಗಳು ಹಾಕಿರತಕ್ಕಂಥದ್ದು ಅಲ್ಲಿರೋದಿಲ್ಲ. ಹೀಗೆ ಭಗವಂತನೇ ಸ್ವತಃ ಇಡೀ ಆಹಾರವನ್ನು ಪರ್ವತದ ರೂಪದಲ್ಲಿ ಇಟ್ಟುಕೊಂಡು ಸ್ವೀಕಾರ ಮಾಡ್ತಾನೆ. ಆಮೇಲೆ ಸ್ವತಃ ತಾನೇ ಕೃಷ್ಣನಾಗಿಟ್ಟುಕೊಂಡು ಎಲ್ಲ ಗೋಪಾಲ ಬಾಲಕರು, ಹಸುಗಳು, ಕರುಗಳು ಎಲ್ಲರೂ ಸೇರಿಕೊಂಡು ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆಯನ್ನು ಬರ್ತಾರೆ. ಗೋವರ್ಧನ ಪರಿಕ್ರಮ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಉತ್ತರ ಭಾರತದಲ್ಲಿ. ಹಾಗೆ ಇಡೀ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬಂದು ಆ ಭಗವಂತ ಅವರು ಮಾಡಿರುವಂತಹ ಸೇವೆಯನ್ನು ಸ್ವೀಕಾರ ಮಾಡಿದರು. ಗೋವರ್ಧನ ಪರ್ವತದ ಪೂಜೆ ಆಗಿ ಹೋಯಿತು. ಇಂದ್ರನಿಗೂ ಕೋಪ ಬಂದಂತೆ. ಯಾಕೆ ಕೋಪ ಬರ್ತಾ ಇದೆ ಅಂದರೆ ಪ್ರತಿ ವರ್ಷವೂ ಕೂಡ ಮಾಡತಕ್ಕಂಥ ಪೂಜೆಯನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ತನಗೇನು ಪೂಜೆ ಮಾಡ್ತಾ ಇದ್ರು, ಆಹುತಿಯನ್ನು ಕೊಡ್ತಾ ಇದ್ರು, ಅದೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಕೋಪದಿಂದ ತನ್ನ ಅಧೀನದಲ್ಲಿರತಕ್ಕಂಥ ಪರ್ವತ ಮೋಡಗಳಿಗೆ, ಮೇಘಗಳಿಗೆ ಆಜ್ಞೆ ಮಾಡ್ತಾನೆ. ಸಂವರ್ತ ಎನ್ನುವಂಥ ಹೆಸರಿನ ಮೇಘಗಳು ನಿರಂತರವಾಗಿ ಮಳೆಯನ್ನು ಸುರಿಸಿ, ಎಷ್ಟು ಮಳೆ ಸುರಿಸಬೇಕು? ಇಡೀ ವೃಂದಾವನ ಗೋವರ್ಧನ ಪರ್ವತದ ಸಮೇತ ನೀರಲ್ಲಿ ಮುಳುಗಿ ಹೋಗಬೇಕು, ಅಷ್ಟು ಮಳೆಯನ್ನು ಸುರಿಸಿಂತ ಮೇಘಗಳನ್ನು ಕಳುಹಿಸಿಕೊಡ್ತಾರಂತೆ. ನಿರಂತರವಾಗಿರ್ತಕ್ಕಂಥ ಮಳೆ ಬರ್ತದೆ. ಹಾಗೆ ಮಳೆ ಬರ್ತದೆ ಅಂದರೆ ಒಂದೊಂದು ಮಳೆಯ ಹನಿ ಆನೆಯ ಸೊಂಡಿಲಿನ ಗಾತ್ರದಲ್ಲಿರುತ್ತೆ. ಅಷ್ಟು ದೊಡ್ಡ ಹನಿಗಳು ನಿರಂತರವಾಗಿ ಒಂದು ಕ್ಷಣವೂ ಬಿಡದೆ 7 ದಿನಗಳ ಕಾಲ ಸುರಿತಾನೆ ಇರುತ್ತೆ.
ಕೃಷ್ಣ ಏನು ಮಾಡ್ತಾನೆ, ಗೋಪಾಲ ಬಾಲಕರೆಲ್ಲ ಹೇಳ್ತಾರೆ, ಅಯ್ಯೋ ಕೃಷ್ಣ ಮಳೆ ಬರ್ತಾ ಇದೆ, ಎಲ್ಲರೂ ಕೊಚ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಕೃಷ್ಣ ನೇರವಾಗಿ ಹೋಗಿ ಏನು ಗೋವರ್ಧನ ಪೂಜೆಯನ್ನು ಮಾಡಿದ್ರು ಆ ಗೋವರ್ಧನ ಪರ್ವತದ ಬುಡಕ್ಕೆ ತನ್ನ ಕೈಯನ್ನು ಹಾಕಿ, ಚಿಕ್ಕ ಬಾಲಕ 7-8 ವರ್ಷದ ಬಾಲಕ ಇಡೀ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿತಾನೆ. ತನ್ನ ಕೈಯ ಕಿರು ಬೆರಳಿನ ಮೇಲೆ ಆ ಇಡೀ ಪರ್ವತವನ್ನು ಎತ್ತಿ ಹಿಡಿತಾನೆ ಅಂತ ಎಲ್ಲರನ್ನು ಕರೀತಾನೆ. ಎಲ್ಲರೂ ತಮ್ಮ ಪರಿವಾರ, ಹಸುಗಳು, ಕರುಗಳು ಎಲ್ಲರನ್ನ ಕರಕೊಂಡು ಗೋವರ್ಧನ ಪರ್ವತದ ಕೆಳಭಾಗದಲ್ಲಿ ನಿಂತುಕೊಳ್ತಾರೆ. ಕೃಷ್ಣ ಎತ್ತಿ ಹಿಡಿದಿದ್ದಾನೆ. ಮಳೆ ಸುರಿಯುತ್ತೆ. ಮೋಡಗಳೇ ಖಾಲಿ ಆಗ್ತದೆ. ಇನ್ನು ಮಳೆ ಸುರಿಸೋದಕ್ಕೆ ಮಳೆ ನೀರೇ ಇಲ್ಲ. ಎಲ್ಲ ಮೋಡಗಳು ಖಾಲಿ ಮಾಡಿಕೊಂಡು ಬಿಟ್ಟಿದ್ದಾವೆ. ಯಾರಿಗೂ ಏನು ತೊಂದರೆ ಆಗಲಿಲ್ಲ. ಆಗ ಗೋವರ್ಧನಿಗೆ ಗೊತ್ತಾಯಿತು, ಇಂದ್ರನಿಗೆ ಗೊತ್ತಾಯಿತು, ಇದು ಕೃಷ್ಣ ಅಂದರೆ ಸಾಮಾನ್ಯ ಹುಡುಗ ಅಲ್ಲ, ಕೃಷ್ಣ ಸಾಮಾನ್ಯ ಬಾಲಕ ಅಂತ ಭ್ರಮಿಸಿದ್ದ ದೇವೇಂದ್ರ. ಕೃಷ್ಣ ಸಾಕ್ಷಾತ್ ಭಗವಂತ ಅನ್ನುವಂತಹ ವಿಷಯ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತಲ್ವಾ, ಓಡೋಡಿ ಬರ್ತಾನೆ ದೇವೇಂದ್ರ, ಕೃಷ್ಣನಿಗೆ ನಮಸ್ಕಾರ ಮಾಡಿ ಕ್ಷಮೆಯನ್ನು ಕೇಳ್ತಾನೆ. ಭಗವಂತ, ಅರಿಯದೇ ತಪ್ಪನ್ನು ಮಾಡಿದ್ದೇನೆ, ಆದ್ದರಿಂದ ಕ್ಷಮಿಸುವಂತ ಕೃಷ್ಣನನ್ನು ಅದೇ ಗೋವರ್ಧನ ಪರ್ವತದ ಮೇಲೆ ಕೂತ್ಕೊಳಿಸ್ತಾನೆ. ತನ್ನ ಆಸನವನ್ನು ಕೊಡ್ತಾನೆ. ಸ್ವತಃ ದೇವಲೋಕದ ಹಸುಗಳಿಗೋಸ್ಕರ, ಗೋವುಗಳ ರಕ್ಷಣೆಗೋಸ್ಕರ ಭಗವಂತ ಇಷ್ಟನ್ನು ಮಾಡಿದ್ದಾನಲ್ಲ. ಆದ್ದರಿಂದ ಭಗವಂತನಿಗೆ ಗೋವುಗಳ ಮೇಲೆ ಬಹಳಷ್ಟು ಪ್ರೀತಿ ಇದೆ. ಗೋಪಾಲ ಕೃಷ್ಣ ಅಂತ ಕರೆದ್ರೆ ಬಹಳಷ್ಟು ಸಂತೋಷ. ಬರೀ ಕೃಷ್ಣ ಅಂತ ಕರೆದ್ರೆ, ಕೃಷ್ಣ ಅಂತ ಕರೆಯೋದು ಒಳ್ಳೆಯದಾದರೆ ಭಗವಂತನಿಗೆ ಗೋಪಾಲ ಅಂತ ಕರೆದ್ರೆ ಬಹಳಷ್ಟು ಸಂತೋಷ. ಯಾಕೆಂದರೆ ಅವನು ಅವತಾರ ಮಾಡಿದ್ದೇ ಗೋವುಗಳ ರಕ್ಷಣೆಗಾಗಿ. ಹಾಗೆ ಭಗವಂತ ಕೃಷ್ಣನನ್ನು ದೇವೇಂದ್ರ ಏನು ಮಾಡ್ತಾನೆ, ಗೋವರ್ಧನ ಪರ್ವತದ ಮೇಲೆ ಕೂರಿಸಿ ತನ್ನ ಹಸು ಕಾಮಧೇನುವನ್ನು ಕರೆಸಿಬಿಟ್ಟು ಕಾಮಧೇನುವಿನ ಹಾಲಿನಿಂದ ಕೃಷ್ಣನಿಗೆ ಅಭಿಷೇಕವನ್ನು ಮಾಡಿಬಿಡ್ತಾನೆ. ಕೃಷ್ಣನನ್ನು ಗೋವಿಂದ ಅಂತ ಕರೆದು ಭಗವಂತನ ಪೂಜೆಯನ್ನು ಮಾಡತಕ್ಕಂಥದ್ದು ದೇವೇಂದ್ರ ಅಂತ. ಹೀಗೆ ಗೋವರ್ಧನ ಪರ್ವತದ ಉದ್ಧಾರವನ್ನು ಭಗವಂತ ಈ ರೀತಿ ಮಾಡಿದ್ದಾನೆ ಅಂತ ಅದನ್ನು ವರ್ಣನೆ ಮಾಡ್ತಾನೆ. ಇಷ್ಟೆಲ್ಲ ಆಗುವಷ್ಟರ ಹೊತ್ತಿಗೆ ಕಂಸ ಕಳುಹಿಸಿರತಕ್ಕಂಥ ಅನೇಕ ದುಷ್ಟ ದೈತ್ಯರೆಲ್ಲರೂ ಕೂಡ ವೃದ್ಧರಾಗ್ತಾ ಇದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ಬರ್ತಾರೆ, ಸತ್ತು ಹೋಗ್ತಾರೆ. ಕೊನೆಗೆ ಏನು ಮಾಡ್ತಾನೆ ಕಂಸ, ಏನು ಮಾಡಲಿಕ್ಕೆ ಸಾಧ್ಯ? ನಾರದರು ಬರ್ತಾರೆ, ನೋಡು ಇದೆಲ್ಲ ಆಗ್ತಾ ಇದೆಯಲ್ವ, ಇದೆಲ್ಲ ಕೃಷ್ಣನಿಂದಲೇ ಆಗ್ತಾ ಇದೆ. ದೇವಕಿ ವಸುದೇವ, ದೇವಕಿ ಹುಟ್ಟಿರತಕ್ಕಂಥದ್ದು 8ನೇ ಮಗು, ಅದು ಹೆಣ್ಣು ಮಗು ಅಲ್ಲ, ಕೃಷ್ಣನೇ ಅಲ್ಲಿ ಅವತ್ತು ಭಗವಂತನ ಅವತಾರ ಮಾಡಿದ್ದಾನೆ. ವಸುದೇವ ಅವನ್ನ ಕರ್ಕೊಂಡು ಹೋಗಿ ಗೋಕುಲದಲ್ಲಿ ಬಿಟ್ಟು ಬಂದಿದ್ದಾನೆ ಅಂತ ಇಷ್ಟೆಲ್ಲ ಹೇಳಿದಾಗ ತನಗೆ ಮೋಸ ಮಾಡಿದ್ದಾನೆ, ವಸುದೇವ ದೇವಕಿಯನ್ನು ಮೋಸ ಮಾಡಿದ್ದಾರೆ ಅಂತ ಕೋಪ ಬರ್ತದೆ ಕೃಷ್ಣ ಕಂಸನಿಗೆ. ಪುನಃ ಅವರನ್ನು ಕರ್ಕೊಂಡು ಬಂದು ಕೈಗಳಿಗೆಲ್ಲ ಬೇಡಿಯನ್ನು ಹಾಕಿ ಆ ಸೆರೆಮನೆಗೆ ಹಾಕಿಬಿಡ್ತಾನೆ. ಸೆರೆಮನೆಗೆ ಹಾಕಿಬಿಟ್ಟು ಏನು ಮಾಡಬೇಕು, ಕೃಷ್ಣನನ್ನು ಸಂಹಾರ ಮಾಡುವುದಕ್ಕೆ ಯಾರನ್ನೇ ಕಳಿಸಿಕೊಟ್ಟರೂ ಕೂಡ ಕೃಷ್ಣನೇ ಅವರನ್ನೆಲ್ಲ ಸಾಯಿಸ್ತಾ ಇದ್ದಾರೆ. ಆದರೆ ಹೋಗಿರ್ತಕ್ಕಂಥ ಒಬ್ಬರು ಕೂಡ ತಿರುಗಿ ಬರ್ತಾ ಇಲ್ಲ. ಏನು ಮಾಡಬೇಕು? ಅದಕ್ಕೋಸ್ಕರ ಕೃಷ್ಣನನ್ನೇ ಇಲ್ಲಿ ಕರೆಸಿಕೊಳ್ಳು. ಕೃಷ್ಣನಿಗೆ ಇಲ್ಲಿ ಕರೆಸಿಕೊಂಡ್ಬಿಟ್ಟು ಅವನನ್ನು ನಾನೇ ಸಂಹಾರ ಮಾಡ್ತೇನೆ ಅಂತ ಕಂಸ ತೀರ್ಮಾನ ಮಾಡ್ತಾನಂತೆ. ತನ್ನ ಮಂತ್ರಿಯನ್ನು ಕರೀತಾನೆ. ಯಾರು ಕಂಸನ ಮಂತ್ರಿ ಅಂದರೆ ಅಕ್ರೂರ. ಸ್ವತಃ ಅಕ್ರೂರ ಕೃಷ್ಣನ ಭಕ್ತ, ಭಗವಂತನ ಭಕ್ತ. ಆದರೆ ಕಂಸನ ಮಂತ್ರಿಯಾಗಿದ್ದರಿಂದ ಕಂಸನ ನಿರ್ಬಂಧ ಇದೆ, ಎಲ್ಲಿಗೂ ಹೋಗಬಾರದು. ಗೋಕುಲಕ್ಕಾಗಲಿ ವೃಂದಾವನಕ್ಕಾಗಲಿ ನೀನು ಈ ಮಥುರಾ ಪಟ್ಟಣವನ್ನು ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಹೋಗಬಾರದು ಅಂತ ನಿರ್ಬಂಧವನ್ನು ಹಾಕಿರ್ತಾನೆ. ಆದ್ದರಿಂದ ಭಗವಂತನ ಭಕ್ತನಾದರೂ ಕೂಡ ದೇವರನ್ನು ನೋಡಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಏನಾಗೋಯಿತು, ಕಂಸನೇ ಕರೆದು ಮಥುರಾ ಪಟ್ಟಣಕ್ಕೆ ಯಜ್ಞ. ಏನು ಯಜ್ಞ ಅಂದರೆ ಯಜ್ಞ. ಆ ಕಂಸನ ಹತ್ತಿರ ಶಿವ ಕೊಟ್ಟಿರ್ತಕ್ಕಂಥ ಒಂದು ಅಭೇದ್ಯವಾಗಿರ್ತಕ್ಕಂಥ ಧನುಸ್ಸು ಇದೆ. ಆ ಧನುಸ್ಸಿಗೆ ಅವ್ರಿಗೇನು ಅದು ಹಿಡ್ಕೊಂಡು ಎತ್ತಲಿಕ್ಕೆ ಆಗೋದಿಲ್ಲ, ಹಿಡ್ಕೊಂಡು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಶಿವ ಕೊಟ್ಟಿದ್ದಾನೆ ಎಂಬಂಥ ದೃಷ್ಟಿಯಿಂದ ಪ್ರತಿ ವರ್ಷ ಅದಕ್ಕೊಂದಿಷ್ಟು ಪೂಜೆ ಮಾಡ್ತಾ ಇರ್ತೀವಿ. ಒಂದು ಜಾತ್ರೆಯ ನೆಪದಲ್ಲಿ ಎಲ್ಲರನ್ನು ಕರೆಸಿಬಿಟ್ಟು ಅದಕ್ಕೆ ಪೂಜೆ ಮಾಡತಕ್ಕಂಥದ್ದು ಕಂಸ. ಹಾಗಾಗಿ ಆ ವರ್ಷದ ಆ ಧನುರ್ಯಜ್ಞಕ್ಕೆ ಬಿಲ್ಲ ಹಬ್ಬಕ್ಕೆ ಕೃಷ್ಣ ಬಲರಾಮನನ್ನು ಕರ್ಕೊಂಡು ಬಾ ಅಂತ ಅಕ್ರೂರನ್ನು ಕಳಿಸಿಕೊಡ್ತಾನೆ. ಅಕ್ರೂರನಿಗೆ ಬಹಳಷ್ಟು ಸಂತೋಷ ಆಯಿತು. ಕುಣಿದು ಬಿಡ್ತಾನಂತೆ, ನರ್ತನ ಮಾಡಿಬಿಡ್ತಾನೆ. ಯಾಕೆ ಇಷ್ಟು ವರ್ಷ ಕಾಲ ಭಗವಂತನನ್ನು ನೋಡಲಿಕ್ಕೆ ತಾನು ಬಯಸಿದ್ದರೂ ಕೂಡ ಕಂಸನ ಭಯದಿಂದಾಗಿ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಕಂಸನೇ ಕಳಿಸಿಕೊಡ್ತಾ ಇದ್ದಾರೆ, ಕೃಷ್ಣನನ್ನು ಕರ್ಕೊಂಡು ಬಾ ಅಂತ ಬಹಳಷ್ಟು ಸಂತೋಷ ಆಯಿತು. ಕೂಡಲೇ ಓಡಿ ಹೋಗ್ತಾನೆ. ಮಥುರಾ ಪಟ್ಟಣದಿಂದ ವೃಂದಾವನ ಕ್ಷೇತ್ರಕ್ಕೆ ಬರ್ತಾನೆ. ವೃಂದಾವನ ಈ ಕ್ಷೇತ್ರವನ್ನು ಇನ್ನು ಪ್ರವೇಶ ಮಾಡಬೇಕು. ನೋಡ್ತಾರೆ ಎಲ್ಲ ಕಡೆ ಕೃಷ್ಣನ ಪಾದಗಳ ಹೆಜ್ಜೆ ಗುರುತಿದೆ. ಧ್ವಜ ವಜ್ರಾಂಕುಶ ಪದ್ಮ ರೇಖೆಗಳಿಂದ ಚಿಹ್ನಿತವಾಗಿರತಕ್ಕಂಥದ್ದು ಭಗವಂತನ ಪಾದ. ಎಲ್ಲ ಕಡೆ ಕೃಷ್ಣನ ಪಾದದ ಹೆಜ್ಜೆ ಗುರುತು ಮೂಡಿದೆ. ಭಗವಂತನ ಹೆಜ್ಜೆ ಅಂತ ಅದನ್ನು ಏನು ಮಾಡಬೇಕು? ಹೋಗಬೇಕು. ಪ್ರಾರಂಭದಿಂದ ಹಸುಗಳನ್ನು ಮೇಯಿಸುವುದಕ್ಕೆ ಅಂತ ಬಂದಿದ್ದಾನೆ, ಎಲ್ಲ ಕಡೆ ಓಡಾಡ್ತಾನೆ. ಸಾಯಂಕಾಲದ ಹೊತ್ತಿನಲ್ಲಿ ಪುನಃ ತನ್ನ ಮನೆಗೆ ಹೋಗ್ತಾನೆ. ಆ ಹೆಜ್ಜೆ ಗುರುತು ಎಲ್ಲ ಕಡೆ ಇದೆ, ಅದನ್ನು ಗುರುತಿಸೋದು ಅಕ್ರೂರ. ಭಗವಂತನ ದೇವರು ಇಟ್ಟಿರತಕ್ಕಂಥ ಹೆಜ್ಜೆ, ಅದನ್ನು ತುಳಿಯೋದ ಏನು ಮಾಡ್ತಾನೆ? ತುಳಿಬಾರ್ದು, ಅದರ ಮೇಲೆ ಹೊರಳಾಡಿಕೊಂಡು ಭಗವಂತನ ಪಾದದ ಹೆಜ್ಜೆ
ಆ ಧೂಳು ಏನಿದೆ ಅದರ ಮೇಲೆ ಹೊರಳಾಡಿಕೊಂಡು ಹೋಗ್ತಾ 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 ಕೃಷ್ಣನ ಮನೆವರೆಗೆ ಹೋಗ್ತಾರೆ. ಕೃಷ್ಣನ ಮನೆಗೆ ಹೋದಾಗ ಸಾಯಂಕಾಲ ಗೋಧೂಳಿ ಅಂತ ಹೇಳ್ತೇವೆ. ಗೋಧೂಳಿ ಲಗ್ನ ಪ್ರಶಸ್ತವಾಗಿರತಕ್ಕಂಥದ್ದು ಸಂಧ್ಯಾಕಾಲ. ಆ ಸಾಯಂಕಾಲದ ಹೊತ್ತಿನಲ್ಲಿ ವೃಂದಾವನ ಕ್ಷೇತ್ರವನ್ನು ಕೃಷ್ಣನ ಮನೆ ಮಧ್ಯೆ ಹೋದಾಗ ಕೃಷ್ಣ ಮನೆಯಲ್ಲಿ ಎಲ್ಲಿದ್ದಾನೆ? ಸಾಯಂಕಾಲದ ಹೊತ್ತಿನಲ್ಲಿ ಗೋಶಾಲೆ, ಹಸುಗಳನ್ನು ಕಟ್ಟಿ ಹಾಕುವಂಥ ಸ್ಥಳ, ಕಟ್ಟಿ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. ಅಲ್ಲಿ ಏನು ಮಾಡ್ತಾನೆ ಕೃಷ್ಣ ಅಂದರೆ ಹಸುವಿನಿಂದ ಹಾಲು ಕರಿತಾ ಇದ್ದಾನೆ. ಆ ದೃಶ್ಯವನ್ನು ನೋಡ್ತಾನೆ. ಅಕ್ರೂರ ಬಹಳಷ್ಟು ಆಶ್ಚರ್ಯ. ಸಾಕ್ಷಾತ್ ಭಗವಂತ ಮಾಡುವಂಥ ಕೆಲಸ ಏನು? ಹಸುವಿನ ಹಾಲನ್ನು ಕರೆಯುವುದು. ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಕೃಷ್ಣ ಹೇಳ್ತಾರಂತ ಒಂದು ಸಂದೇಶ ಏನು ಅಂದರೆ, ಭಕ್ತರು ಹೇಗೆ ಬಂದಿದ್ದಾನೆ ಅಕ್ರೂರ, ನಾನು ಮಂತ್ರಿ, ಕಂಸನ ಮಂತ್ರಿ ಅಂತ ಹೇಳಿಬಿಟ್ಟು ರಥದಲ್ಲಿ ಕೂತ್ಕೊಂಡು ಮನೆ ಮುಂದೆ ಎಳೆಯೋದಲ್ಲ, ಕೃಷ್ಣನ ಸೇವೆ, ಭಗವಂತನ ದರ್ಶನಕ್ಕೆ ಅಂತ ಹೊರಳಾಡಿಕೊಂಡು ಬಂದಿದ್ದಾನೆ. ಆದ್ದರಿಂದ ತನ್ನ ಭಕ್ತರು ತನ್ನ ಹತ್ತಿರ ಬಂದಾಗ ಭಗವಂತ ಏನು ಮಾಡಬೇಕು? ಅವರ ಕೇಳಿದ್ದನ್ನು ಕೊಡ್ತೇನೆ. ಹೇಗೆ ಹಸುವಿನ ಹಾಲು ಕರೀತಾ ಇದ್ದೀನಿ, ಹಸುವಿನ ಹಾಲು ಕರೆದಾಗ ಎಷ್ಟು ಬೇಕಾದಷ್ಟು ಹಾಲನ್ನು ಕೊಡುತ್ತೇನೆ. ಹಾಗೆ ನಿಮ್ಮ ಅಭೀಷ್ಟಗಳನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹಸುವಿನ ಹಾಲಿನಂತೆ ಕರೆದು ಕೊಡ್ತೇನೆ ಅಂತ ಕೃಷ್ಣನ ಸಂದೇಶವನ್ನು ತೋರಿಸಿಕೊಡ್ತಾನೆ. ಮೇಲೆದ್ದು ಅಕ್ರೂರನಿಗೆ ಆಲಿಂಗನವನ್ನು ಮಾಡ್ತಾನೆ. ಅಕ್ರೂರ ನಮಸ್ಕಾರ ಮಾಡ್ತಾನೆ. ಅಕ್ರೂರನ್ನು ಆಲಿಂಗಿಸಿಕೊಳ್ತಾನೆ. ಆಲಿಂಗಿಸಿಕೊಂಡು ಪ್ರಶ್ನೆ ಮಾಡ್ತಾನೆ ಅಕ್ರೂರನ ಹತ್ರ, ಹೇಗಿದ್ದೀಯಾ, ಕ್ಷೇಮವಾಗಿದ್ದೀಯಾ ಅಂತ ಅಕ್ರೂರನ ಪ್ರಶ್ನೆ ಮಾಡ್ತಾನೆ. ಏನಾದರೂ ಅಧ್ಯಯನ, ಶಾಸ್ತ್ರಾಧ್ಯಯನ ಏನಾದರೂ ಮಾಡಿದ್ದೀಯಾ ಅಂತ ಕೇಳ್ತಾನೆ. ಪುಣ್ಯಕ್ಷೇತ್ರಗಳ ಸಂದರ್ಶನ, ತೀರ್ಥ ಸ್ನಾನ ಯಾವುದಾದ್ರೂ ಮಾಡಿದ್ದೀಯಾ ಅಂತ ಕೇಳ್ತಾನೆ. ಆಮೇಲೆ ದೇವರ ಪೂಜೆ, ಪ್ರತಿನಿತ್ಯ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇದೆಯಾ ಅಕ್ರೂರ ಅಂತ ಇಷ್ಟು ಪ್ರಶ್ನೆಗಳನ್ನು ಕೇಳ್ತಾನಂತೆ. ಅಕ್ರೂರ ಹೇಳಿಬಿಡ್ತಾನೆ, ಏನೂ ಇಲ್ಲ ಅಂತ ಹೇಳ್ತಾನೆ. ಏನೂ ಇಲ್ಲ ಅಂದರೆ ಕಂಸನ ಭಯದಿಂದಾಗಿ ಯಾವುದು ಮಾಡಲಿಕ್ಕಾಗೋದಿಲ್ಲ. ಕಂಸ ನಿರ್ಬಂಧ ಮಾಡಲಿಕ್ಕೆ ಯಾರು ಯಾವ ದೇವರ ಪೂಜೆಯನ್ನು ಮಾಡಬಾರ್ದು. ಮಂತ್ರ, ಯಂತ್ರ, ಯಜ್ಞ, ಯಾಗ, ಹೋಮ, ಹವನ ಇದ್ಯಾವುದು ಮಾಡಬಾರ್ದು. ಅಂತಹ ನಾಸ್ತಿಕ ಏನೇ ಮಾಡಿದರೂ ಕೂಡ ನನಗೆ ಮಾಡಿ, ನನಗೋಸ್ಕರ ಮಾಡಿ ಅಂತ ಹೀಗೆ ಘೋಷಣೆಯನ್ನು ಹೊರಡಿಸ್ತಕ್ಕಂಥದ್ದು ಕಂಸ. ಅವನ ಭಯದಿಂದಾಗಿ ಅಕ್ರೂರ ಅಲ್ಲ ಯಾರೂ ಏನೂ ಮಾಡ್ತಾ ಇರಲಿಲ್ಲ. ಹಾಗಾಗಿ ಕೃಷ್ಣ ಪ್ರಶ್ನೆ ಕೇಳಿದಾಗ ಅಕ್ರೂರ ಹೇಳ್ತಾನೆ, ಉತ್ತರ ಹೇಳ್ತಾನೆ. ಏನು ಕೇಳಿದ್ಯಾ ಕೃಷ್ಣ? ಕ್ಷೇಮವಾಗಿದ್ದೀಯಾ ಅಂತ ಕೇಳಿದೆಯಲ್ವಾ? ಹೌದು ಅಂತ ಹೇಳ್ತಾನೆ. ನನ್ನ ಹೃದಯದಲ್ಲಿ, ನನ್ನ ಎದೆಯಲ್ಲಿ ನೀನು ಎಲ್ಲಿವರೆಗೆ ಇರ್ತೀಯ ಅಲ್ಲಿವರೆಗೆ ನಾನು ಕ್ಷೇಮ ಅಂತ ಅಕ್ರೂರ ಉತ್ತರವನ್ನು ಕೊಡ್ತಾನಂತೆ. ಯಾವಾಗ ನಿನ್ನ ಮರೆವು, ನಿನ್ನ ವಿಸ್ಮರಣೆ ಯಾವಾಗ ನಿನ್ನನ್ನು ಮರತೆ ಅಂತ ಆದರೆ ಅಲ್ಲಿಗೆ ನಾನು ಕ್ಷೇಮ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪುರಾಣ ಹೇಳುತ್ತೆ, ಸಂಪದೋ ನೈವ ಸಂಪದಃ ವಿಪದೋ ನೈವ ವಿಪದಃ ವಿಪತ್ ವಿಸ್ಮರಣಂ ವಿಷ್ಣೋ ಸಂಪನ್ ನಾರಾಯಣ ಸ್ಮೃತಿ ಅಂತ ಹೇಳ್ತಾರೆ. ನಾವು ಯಾವುದನ್ನು ಸಂಪತ್ತು ಅಂತ ಅಂದ್ಕೊಂಡಿದ್ದೇವೆ ಅದು ಸಂಪತ್ತೇ ಅಲ್ಲ. ಯಾವುದನ್ನು ಆಪತ್ತು ವಿಪತ್ತು ಅಂದ್ಕೊಂಡಿದ್ದೇವೆ ಅದು ವಿಪತ್ತು ಅಲ್ಲ. ಮತ್ತು ಯಾವುದು ಸಂಪತ್ತು ಯಾವುದು ವಿಪತ್ತು ಅಂದರೆ ವಿಸ್ಮರಣಂ ವಿಷ್ಣು. ಯಾವಾಗ ದೇವರನ್ನು ನಾವು ಮರಿತೇವೆ ಅದೇ ದೊಡ್ಡ ಆಪತ್ತು, ಅದಕ್ಕಿಂತ ದೊಡ್ಡ ಆಪತ್ತು ಬೇರೆ ಇಲ್ಲ. ಮತ್ತು ಸಂಪತ್ತು ಯಾವುದು ಅಂದರೆ ಸಂಪತ್ತು ನಾರಾಯಣ ಸ್ಮೃತಿ. ಯಾವಾಗ ದೇವರ ಸ್ಮರಣೆ ಇರುತ್ತೆ ನಮಗೆ ಅದೇ ದೊಡ್ಡ ಸಂಪತ್ತು. ದೇವರನ್ನು ಬಿಟ್ಟರೆ ಬೇರೆ ದೊಡ್ಡ ಸಂಪತ್ತು ಇಲ್ಲವೇ ಇಲ್ಲ, ಅವನಿಗಿಂತ ದೊಡ್ಡ ಸಂಪತ್ತು. ಆದ್ದರಿಂದ ಯಾವಾಗಲೂ ದೇವರನ್ನು ನೆನೆಯುವಂಥದ್ದೇ ದೊಡ್ಡ ಸಂಪತ್ತು, ದೇವರನ್ನು ಮರೆಯುವಂಥದ್ದು ದೊಡ್ಡ ವಿಪತ್ತು. ಆದ್ದರಿಂದ ಕೃಷ್ಣ ನನ್ನ ಹೃದಯದಲ್ಲಿರುವವರೆಗೆ ನಾವೆಲ್ಲರೂ ಕ್ಷೇಮ ಅಂತ ಹೇಳ್ತೀವಿ. ಇನ್ನು ಶಾಸ್ತ್ರಾಧ್ಯಯನವನ್ನು ಮಾಡಿದ್ದೀಯಾ ಅಂತ ಕೇಳಿದ್ದಕ್ಕೆ ಈಗ ಆಯಿತು, ಇಲ್ಲಿವರೆಗೆ ಮಾಡಿರಲಿಲ್ಲ, ಇನ್ನು ಮುಖದಿಂದ 4 ಮಾತುಗಳನ್ನು ಕೇಳಿದೆ ಅಲ್ವಾ, ಅದಕ್ಕಿಂತ ದೊಡ್ಡ ಶಾಸ್ತ್ರ ಬೇರೆ ಇಲ್ಲ, ಈಗಲೇ ನನ್ನ ಶಾಸ್ತ್ರಾಧ್ಯಯನ ಆಯಿತು ಅಂತ ಹೇಳ್ತಾನೆ. ಆಮೇಲೆ ಕೃಷ್ಣ ಕೇಳಿದ್ದ, ಯಾವುದಾದ್ರೂ ಕ್ಷೇತ್ರ ಸಂದರ್ಶನ, ತೀರ್ಥಯಾತ್ರೆಯನ್ನು ಮಾಡಿಕೊಂಡಿದ್ದೀಯಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತೇನೆ, ನಾನು ಕಂಸನ ಮಂತ್ರಿ, ಎಲ್ಲೂ ಹೊರಗಡೆ ಹೋಗೋದಕ್ಕೆ ನನಗೆ ಅವಕಾಶ ಇರಲಿಲ್ಲ. ಆಗ ಈಗ ಇಲ್ಲಿ ವೃಂದಾವನ ಕ್ಷೇತ್ರಕ್ಕೆ ಬರುವಾಗ, ವೃಂದಾವನ ಕ್ಷೇತ್ರ ಸಂದರ್ಶನ ಅಂದರೆ ನೀನು ಎಲ್ಲಿದ್ದೀಯಾ ಅದಕ್ಕಿಂತ ದೊಡ್ಡ ಕ್ಷೇತ್ರ ಬೇರೆ ಇಲ್ಲ. ಇಲ್ಲಿಗೆ ಬಂದಿದ್ದೇನೆ ಅಂದರೆ ಕ್ಷೇತ್ರ ಸಂದರ್ಶನ ಆಯಿತು. ಮತ್ತು ತೀರ್ಥ ಸ್ನಾನ ಮಾಡಿದ್ದೀಯ ಅಂದರೆ ತೀರ್ಥ ಸ್ನಾನ ಮಾಡಲಿಕ್ಕೂ ಆಗಲಿಲ್ಲ. ಆದರೆ ನಿನ್ನ ಪಾದ ಹೆಜ್ಜೆ ಇದೆ, ನಿನ್ನ ಪಾದ ಹೆಜ್ಜೆ ಇದೆಯೇನೋ, ಭೂಮಿ ಮೇಲೆಲ್ಲ ಧೂಳಿನೆಲ್ಲ ಪಾದ ಹೆಜ್ಜೆ ಗುರುತಿದೆ, ಧೂಳಿನ ಸ್ನಾನವನ್ನು ಮಾಡಿಕೊಂಡು ಬಂದಿದ್ದೇನೆ, ಹೊರಳಾಡಿಕೊಂಡು ಬಂದಿದ್ದಾನೆ. ಅದರಿಂದ ಮೈ ತುಂಬೆಲ್ಲ ಕೃಷ್ಣನ ಪಾದದ ಹೆಜ್ಜೆಯ ಗುರುತಿರತಕ್ಕಂಥ ಧೂಳು ಬಿತ್ತಲ್ವ, ಅದೇ ದೊಡ್ಡ ಸ್ನಾನ ಆಗಿ ಹೋಯಿತು. ಅದಕ್ಕಿಂತ ದೊಡ್ಡ ಸ್ನಾನ ನನಗೆ ಬೇರೆ ಏನಿಲ್ಲ ಅಂತ ಹೀಗೆ ತಾನು ಮಾಡಿರ್ತಕ್ಕಂಥ ಸಾಧನೆಯನ್ನು ಅಕ್ರೂರ ಕೃಷ್ಣನ ಮುಂದೆ ಹೇಳ್ತಾನೆ. ಆ ರಾತ್ರಿಯಲ್ಲಿ ವಾಸ ಮಾಡಿಕೊಳ್ತಾನೆ. ಕೃಷ್ಣ ಹೇಳ್ತಾನೆ, ನಾವು ಹೊರಟೇವು ಇಲ್ಲಿಂದ ಅಂತ ಆದರೆ ಯಾವ ಗೋಪಾಲಕರು ಗೋಪಿಕಾ ಸ್ತ್ರೀಯರು ಹೊರಟಲಿಕ್ಕೆ ಅವಕಾಶ ಕೊಡೋದೇ ಇಲ್ಲ, ನಮ್ಮನ್ನು ಬಿಡೋದಿಲ್ಲ. ಅದರಿಂದ ಬೆಳಗಾದ ಬೇಗ ಎದ್ದು ಹೊರಡ್ತಾರೆ. ಉಷಕಾಲ ಅರಳೋದೇ ಕಾಲದಲ್ಲಿ 3 ಗಂಟೆಗೆ ಹೊರಟ್ಬಿಡೋಣ. ಅವ್ರು ಇನ್ನೂ ಎದ್ದೇಳೋದಿಲ್ಲ. ಎಲ್ಲರೂ ಹೇಳೋದು ಎಷ್ಟೊತ್ತಿಗೆ ಅಂದರೆ 6 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆ ಆದರೂ ಕೂಡ
ಮನುಷ್ಯರು ಎದ್ದೇಳು ಇಲಾಖೆ 9 ಗಂಟೆಗೆ, ಭಾನುವಾರ ಬಿಡಿ ಬೇಗ ಏನು ಮಾಡೋ ಕೆಲಸ ಇದೆ ಅಂತೇಳಿ 8-9 ಗಂಟೆ ಅವರು ಎದ್ದೇಳೋದಿಲ್ಲ. ಆದ್ದರಿಂದ ಅಷ್ಟೊತ್ತಿಗೆ ಹೊರಡೋಣ ಅಂತ ಕಾಯ್ತಾ ಇರೋದು ಬೇಡ, 3 ಗಂಟೆಗೆ ಬಂದು ಹೊರಡ್ಬಿಡೋಣ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಅಕ್ರೂರ ಅಂತ ಹೇಳ್ತಾನೆ. ಹಾಗೆ ಕೃಷ್ಣ ಬಲರಾಮ ಅಕ್ರೂರ ಬೆಳಿಗಾತ ಎದ್ದು 3 ಗಂಟೆಗೆ ಸಿದ್ಧರಾಗಿ ಬಿಡ್ತಾನೆ. ಕೃಷ್ಣ ಇನ್ನು 8-9 ವರ್ಷದ ಬಾಲಕ, ಅಷ್ಟೇ ಇಷ್ಟು ಚಿಕ್ಕ ಹುಡುಗ. 3 ಗಂಟೆಗೆ ಎದ್ದು ಹೊರಡಬೇಕು ಅಂತ ಸಿದ್ಧರಾಗಿ ಬಾಗಿಲು ತೆಗಿತಾರೆ. ಎಲ್ಲ ಅಲ್ಲೇ ಮಲ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ಗೋಪಕಾಸ್ತ್ರೀಯರು ಗೋಪಾಲವೆಲ್ಲ ಮನೆ ಹೊರಟು ಅಂಗಳದಲ್ಲಿದ್ದಾರೆ. ಅವ್ರಿಗೆ ಗೊತ್ತಾಗೋದು ರಾತ್ರಿ ಯಾರೋ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ? ಮಥುರಾ ಪಟ್ಟಣದಿಂದ ಬಂದಿದ್ದಾರೆ. ಎಲ್ಲಿಗೆ ಬಂದಿದ್ದಾರೆ? ಕೃಷ್ಣನ ಮನೆಗೆ ಬಂದಿದ್ದಾರೆ. ಅಂದರೆ ಕೃಷ್ಣ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಕೃಷ್ಣನ ನಾವು ಮುಟ್ಕೊಳ್ಳೋದು ಬೇಡ. ಆದ್ದರಿಂದ ರಾತ್ರಿನೇ ಅವ್ರ ಮನೆಯಲ್ಲಿ ಟೆಂಟ್ ಹಾಕಿಬಿಟ್ಟಿದ್ದಾರೆ. ಜಾಗವೇ ಇಲ್ಲ, ದಾಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಲ್ಲ ಕುತ್ಕೊಂಡು ಬಂದಿದ್ದಾರಂತೆ. ಕೃಷ್ಣ ಅವರಿಗೆ ಸಮಾಧಾನ ಮಾಡಿ ಹೋಗಿ ಮತ್ತೆ ಬರ್ತೇನೆ ಅಂತ ಹೇಳ್ಬಿಟ್ಟು ಕೃಷ್ಣ ಅಲ್ಲಿ ಹೊರಡ್ತಾನಂತೆ. ಪಾಪ ಎಲ್ಲರೂ ಕಾಯ್ಕೊಂಡಿರ್ತಾರೆ. ಕೃಷ್ಣ ರಥದಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗಿದ್ದಾನೆ. ಕೃಷ್ಣನ ರಥ ಕಾಣುವವರೆಗೆ ನೋಡ್ತಾನೆ ಇರ್ತಾನೆ. ರಥ ಕಾಣಿಸೋದಿಲ್ಲ, ಅದೃಶ್ಯ ಆಯಿತು. ಆಮೇಲೆ ರಥದ ಆ ಚಕ್ರದಿಂದ ಮೇಲೆ ಎದ್ದು ಬಂದಿರತಕ್ಕಂಥ ಧೂಳು ಕಾಣಿಸ್ತಾ ಇದ್ರು. ಇನ್ನೂ ಕೃಷ್ಣ ಇಲ್ಲೇ ಇದ್ದಾನೆ ಅಂತ ಧೂಳು ಮೇಲಿರ್ತಕ್ಕಂಥ ಧೂಳು ಕೆಳಗೆ ಬೀಳುವರೆಗೂ ನೋಡ್ತಾನೆ ಇರ್ತಾರಂತೆ. ಆಮೇಲೆ ತಮ್ಮ ಮನೆಗಳಿಗೆ ಹೋಗ್ತಾರೆ. ಎಲ್ಲ ಅಕ್ರೂರನ ಜೊತೆಯಲ್ಲಿ ಬರ್ತಾನೆ. ಮಧ್ಯದಲ್ಲಿ ಯಮುನಾ ನದಿ. ಅಕ್ರೂರು ಹೇಳ್ತಾರೆ, ಬೆಳಿಗ್ಗೆ ಬೇಗ ಹೊರಟಿದ್ದೇನೆ, ಸೂರ್ಯೋದಯ ಆಗ್ತಾ ಇದೆ, ಸ್ನಾನ ಮಾಡ್ತೇನೆ ಅಂತೇಳಿ ಅಕ್ರೂರು ಇಳಿತಾನೆ. ನದಿಯಲ್ಲಿ ಇಳಿತಾನೆ. ಪ್ರತಿ ದಿವಸವೂ ಕೂಡ ಮಥುರಾ ಪಟ್ಟಣದಲ್ಲೂ ಯಮುನಾ ನದಿ ಇದೆ, ವೃಂದಾವನ ಕ್ಷೇತ್ರದಲ್ಲೂ ಯಮುನಾ ನದಿ ಇದೆ. ನದಿಯಲ್ಲಿ ಮುಳುಗಾಕಿ ಪ್ರತಿನಿತ್ಯವೂ ಕೂಡ ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ ಅಕ್ರೂರ. ಪ್ರತಿನಿತ್ಯವೂ ಸ್ನಾನ ಮಾಡಿದಾಗ ನೀರಿನ ಒಳಗೆ ಅಕ್ರೂರನಿಗೆ ಭಗವಂತನ ಲೋಕ, ವೈಕುಂಠ ಲೋಕ ಕಾಣಿಸ್ತಾ ಇತ್ತು. ವೈಕುಂಠದಲ್ಲಿ ಶೇಷ ಕಾಣಿಸ್ತಾ ಇತ್ತು. ಆ ಶೇಷನ ಮೇಲೆ ಭಗವಂತ ನಾರಾಯಣ ಇರ್ತಾನೆ. ದೇವರು ಕಾಣಿಸ್ತಾ ಇರಲಿಲ್ಲ, ಶೇಷ ಮಾತ್ರ ಕಾಣಿಸ್ತಾ ಇರ್ತಾನೆ. ಆದರೆ ಕೃಷ್ಣನನ್ನು ಕರ್ಕೊಂಡು ಹೋಗುವಾಗ ಅದೇ ರೀತಿ ಮುಳುಗಾಗ್ತಾನೆ. ನದಿಯಲ್ಲಿ ನೋಡಿದಾಗ ವೈಕುಂಠ ಲೋಕ ಕಾಣಿಸಿದೆ, ಅದರ ಮೇಲೆ ಶೇಷ ಕಾಣಿಸಿದ್ದಾನೆ, ಶೇಷನ ಮೇಲೆ ಕೃಷ್ಣ ಕಾಣಿಸಿದೆ. ಅವನಿಗೆ ಆಶ್ಚರ್ಯ, ಕೃಷ್ಣ ರಥದಲ್ಲಿ ಕೂತ್ಕೊಂಡಿದ್ದಾನೆ, ನಾನು ಸ್ನಾನ ಮಾಡ್ತೀನಿ ಅಂತ ಬಂದಿದ್ದೇನೆ, ಇಲ್ಲಿ ಯಾವಾಗ ಬಂದು ಕೂತ್ಕೊಂಡಂತ ಮೇಲೆ ಹೇಳ್ತಾನೆ. ಎದ್ದು ನೋಡಿದ್ರೆ ಕೃಷ್ಣ ಅಲ್ಲಿದ್ದಾನೆ. ಪುನಃ ಮುಳುಗ್ತಾನೆ, ಮತ್ತೆ ಕೃಷ್ಣ ಇಲ್ಲಿದ್ದಾನೆ. ಕೃಷ್ಣ ತೋರಿಸಿಕೊಂಡ ಸ್ವತಃ ಭಗವಂತ, ನಾನು ಅಲ್ಲಿ ಇರ್ತೇನೆ, ಇಲ್ಲಿ ಇರ್ತೇನೆ, ವೈಕುಂಠದಲ್ಲೂ ಇರೋದು ನಾನೇ ಅಂತ ಅವನಿಗೆ ದರ್ಶನವನ್ನು ಕೊಡ್ತಾನೆ. ಬಹಳಷ್ಟು ಸಂತೋಷ ಆಗುತ್ತೆ. ಕೃಷ್ಣನ ಸ್ತೋತ್ರವನ್ನು ಮಾಡ್ತಾನೆ. ಹೊರಟು ಬಿಡ್ತಾರೆ 3 ಜನ. ಸಾಯಂಕಾಲದ ಹೊತ್ತಿನಲ್ಲಿ ಬರ್ತಾರೆ ಮಥುರಾ ಪಟ್ಟಣಕ್ಕೆ. ಸಂಜೆ ಆಗಿ ಹೋಗಿ ಮುಟ್ಟುವಾಗ ಮಥುರಾ ಪಟ್ಟಣ ಬಂದು ರಥದಿಂದ ಇಳಿತಾನೆ ಕೃಷ್ಣ. ಅಕ್ರೂರಿಗೆ ಹೇಳಿಬಿಡ್ತಾನೆ, ನೋಡ ಅಕ್ರೂರ, ನನಗೆ ಸ್ವಲ್ಪ ಕೆಲಸ ಇದೆ, ನಾನೆಲ್ಲ ಸಿಟಿ ನೋಡಬೇಕು, ಸೈಟ್ ಸೀನ್. ಸಾಯಂಕಾಲದ ಹೊತ್ತು ಯಾಕೆ ಹಬ್ಬ ಉತ್ಸವ ಸೆಲೆಬ್ರೇಷನ್ ಮಾಡ್ತಾ ಇದ್ದೇನೆ. ಸೆಲೆಬ್ರೇಷನ್ ಉತ್ಸವ ಅಂತ ನನಗೆ ಏನು ಮಾಡ್ತೀವಿ, ಈ ಊರನ್ನೆಲ್ಲ ದೀಪ ಬೆಳಗಿಸಿ ಹೂವಿನ ಹಾರ ಎಲ್ಲ ಹಾಕಿಬಿಟ್ಟು ಏನು ಮಾಡ್ತಾರೆ, ಡೆಕೋರೇಟ್ ಮಾಡಿರ್ತಾರೆ. ಹಾಗೆ ನಾನು ಒಂದ್ಸಲ ನೋಡ್ಕೊಂಡು ಬರ್ತೇನೆ, ನಿನ್ನಷ್ಟಕ್ಕೆ ನೀನು ಮನೆಗೆ ಹೋಗುವಂತ ಅಕ್ರೂರನ್ನು ಕಳಿಸ್ಕೊಡ್ತಾನೆ. ತಾನು ಹೊರಡ್ತಾನೆ. ಹೋಗಬೇಕಾದ್ರೆ ದಾರಿಯಲ್ಲಿ ಒಬ್ಬ ರಜಕ, ಮಡಿವಾಳ, ಅಂದರೆ ಕಂಸನ ಅರಮನೆಯ ರಜಕವನ್ನು ಕಂಸನಿಗೆ ಬೇಕಾಗಿರತಕ್ಕಂಥ ವಸ್ತ್ರಗಳನ್ನು, ಬಟ್ಟೆಗಳನ್ನು ಒಗೆದು ಮಡಿ ಮಾಡಿ ನಿಧಾನವಾಗಿ ತಂದು ಕೊಡಬೇಕು. ಆ ಕೆಲಸ ಪ್ರತಿನಿತ್ಯವನಿಗೆ. ಅವನಿಗೆ ದೊಡ್ಡ ವೆಹಿಕಲ್ ಬೇಕಾದಷ್ಟು ಏನೋ ಸಂಭ್ರಮ ನೋಡ್ತೇವಲ್ವ, ಹಾಗೆ ಅವನಿಗೆ ವೆಹಿಕಲ್ ಏನಂದರೆ ದೊಡ್ಡ ಆನೆ. ಅವನು ಪ್ರತಿನಿತ್ಯ ಬಂದು ಕಂಸನ ಬಟ್ಟೆಗಳನ್ನು ಕೊಟ್ಟು ಮತ್ತು ಹಳೆ ಬಟ್ಟೆಗಳನ್ನು ತಗೊಂಡು ಮರುದಿವಸ ಹೊರದು ವಾಶ್ ಮಾಡಿ ತಂದುಕೊಡ್ಬೇಕು. ಹೇಗೆ ಬರೋದು, ನಡ್ಕೊಂಡು ಬರೋದಲ್ಲ, ಆನೆ ಮೇಲೆ ಕುತ್ಕೊಂಡು ಬರ್ತಾ ಇದ್ದಾನೆ. ಅಷ್ಟು ಫೆಸಿಲಿಟಿ ಅವನು. ಆನೆ ಮೇಲಿನ ಬಟ್ಟೆಯನ್ನು ನೀಟಾಗಿ ಇಟ್ಕೊಂಡು ಬರ್ತಾ ಇದ್ದಾನೆ. ಕೃಷ್ಣ ಹೇಳಿದ್ದಾನೆ, ಅಯ್ಯೋ ನಮಗೊಂದೆರಡು ಬಟ್ಟೆ ಕೊಡೋ ಮಕ್ಕಳಾಗಿ. ಅವನು ಹೇಳ್ಬಿಡ್ತೀವಿ, ಅಯ್ಯೋ ನೀವು ಗೋಪಾಲಕರು, ದನ ಮೇಯಿಸ್ಕೊಂಡವರವರಿಗೆ ರಾಜರು ಹಾಕ್ಕೊಳ್ತಕ್ಕಂಥ ಬಟ್ಟೆ ಯಾಕೆ ಹೋಗಂತ ಬೈತಾನೆ. ಕೃಷ್ಣ ಏನು ಮಾಡ್ತಾನೆ, ಅವನನ್ನು ಅಲ್ಲಿಂದ ಹೇಳಿದ್ದಾನೆ, ಅವನೊಂದು ಹೊಡಿತಾನೆ, ಅವನು ಸತ್ತೋಗ್ತಾನೆ. ಆ ಎಲ್ಲ ಬಟ್ಟೆಗಳನ್ನು ಕೃಷ್ಣ ತನಗೆ ಬೇಕಾಗಿರತಕ್ಕಂಥ ಬಟ್ಟೆಗಳನ್ನು ತಾನು ಹಾಕ್ಕೊಳ್ತಾನೆ. ಬಲರಾಮನೆ ಕೊಡ್ತಾನೆ, ತನ್ನ ಜೊತೆಯಲ್ಲಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಕೊಡ್ತಾನೆ. ಇನ್ನೂ ಬೇಕಿದ್ದ ಬಟ್ಟೆ ಏನು ಮಾಡ್ತಾನೆ, ರೆಡ್ ಕಾರ್ಪೆಟ್ ರಸ್ತೆಯಲ್ಲಿ ಉದ್ದಕ್ಕೂ ಹಾಕಿಕೊಂಡು ಕೃಷ್ಣ ನಡ್ಕೊಂಡು ಹೋಗ್ತಾನೆ. ಯಾಕೆ ಅವನನ್ನು ಸಂಹಾರ ಮಾಡಿದ್ದು ಅಂದರೆ, ಅವನ ಕಂಸನ ಭೃತ್ಯ, ಕಂಸನ ಸೇವಕ ಅಷ್ಟೇ, ಅವನೊಬ್ಬ ದೈತ್ಯ, ದುಷ್ಟ ರಾಕ್ಷಸ. ಹಾಗಾಗಿ ಜನರನ್ನು ಹಿಂಸೆ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಕೃಷ್ಣ ಅಲ್ಲಿಂದ ಪ್ರಾರಂಭ ಮಾಡ್ತಾನೆ ಅವನನ್ನು ಸಾಯಿಸಲಿಲ್ಲ. ಮುಂದೆ ಹೋಗ್ತಾನಂತೆ ಮಾಲಾಕಾರ ಅಂದರೆ ಹೂಗಳನ್ನು ಮಾಡ್ತಕ್ಕಂಥದ್ದು, ಫ್ಲವರ್ ಮಾರ್ಕೆಟ್ಸ್. ಅಲ್ಲಿ ಹೋಗ್ತಾನೆ. ಅಲ್ಲೊಬ್ಬ ಹೂವನ್ನು ಮಾರತಕ್ಕಂಥವನಿದ್ದಾನೆ. ಕೃಷ್ಣ ಹೇಳ್ತಾನೆ, ನನಗೆ ಹೂ ಕೊಡು ಅಂತ ಹೇಳ್ತಾನೆ. ಅವನಿಗೆ ಬಹಳಷ್ಟು ಸಂತೋಷ. ಇವಾಗ ಕೃಷ್ಣ ಬಂದಿದ್ದಾನಂತ ಅವನ ಆ ಅಂಗಡಿಯಲ್ಲಿರ್ತಕ್ಕಂಥ ಅಷ್ಟು ಹೂವಿನ ಮಾಲೆಗಳನ್ನು ತೆಗೆದು ಕೃಷ್ಣನಿಗೆ ಬಲರಾಮ ಎಲ್ಲರಿಗೂ ಹಾಕಿಬಿಡ್ತಾನೆ. ಎಲ್ಲವನ್ನು ತೆಗೆದು ಹಾಕಿಬಿಡ್ತಾನೆ. ನಮಸ್ಕಾರ ಮಾಡಿದ್ದಾನೆ. ಕೃಷ್ಣ ಅನುಗ್ರಹವನ್ನು ಮಾಡ್ತಾನೆ. ಆಯಿತು, ಅವನೆಲ್ಲ ಹಾಕಿಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದರೆ ಅವನ ಮನೆ ಇಲ್ಲ. ಆ ಮನೆ ಇರತಕ್ಕಂಥ ಸ್ಥಳದಲ್ಲಿ ದೊಡ್ಡ ಅರಮನೆ ಬಂದುಬಿಟ್ಟಿದೆ. ಚಿಕ್ಕ ಮನೆ ಥರ ಗುಡಿಸಲು ಥರ ಮನೆ ಇದ್ದರೆ ಆ ಜಾಗದಲ್ಲಿ ದೊಡ್ಡ ಅರಮನೆ ಬಂದುಬಿಟ್ಟಿದೆ.
ಎಷ್ಟು ಅದು ಕೃಷ್ಣ ಭಗವಂತನ ಅನುಗ್ರಹ. ಒಂದು ಸಂದೇಶವನ್ನು ಕೊಡ್ತಾನೆ ಭಗವಂತನಿಗೆ. ಪ್ರತಿನಿತ್ಯವೂ ಕೂಡ ಯಾರು ಹೂ ಮಾಲೆಯನ್ನು ಸಮರ್ಪಣೆ ಮಾಡ್ತಾರೆ ಅವರಿಗೆ ಸಂಪತ್ತನ್ನು ಭಗವಂತ ನೀಡುತ್ತಾನೆ. ಅದಕ್ಕೆ ಆ ಮಾಲಾಕಾರನೇ ಸಾಕ್ಷಿ. ಪುನಃ ಮುಂದೆ ಹೋಗ್ತಾನೆ. ಒಬ್ಬಳು ತ್ರಿವಕ್ರ, ಚಿಕ್ಕ ಕುಬ್ಜೆ ಒಬ್ಬಳು ಸ್ತ್ರೀ ಸಿಗ್ತಾಳಂತೆ, ಕನ್ಯೆ ಗೂನುಬಿನ್ನು, 3 ಕಡೆ ಶರೀರದಲ್ಲಿ ವಕ್ರತೆ ಇರುತ್ತೆ ಅವಳು ಪ್ರತಿನಿತ್ಯವೂ ಕೂಡ ಕಂಸನಿಗೆ ಸುಗಂಧ ದ್ರವ್ಯಗಳು, ಗಂಧ, ಚಂದನ, ಪರ್ಫ್ಯೂಮ್ ಎಲ್ಲ ಹಾಕ್ಕೊಳ್ತೇವೆ. ಅದೆಲ್ಲ ಕಂಸನಿಗೆ ಸಪ್ಲೈ ಮಾಡೋದು ಅವಳ ಕೆಲಸ. ಹಾಗೆ ಹೋಗ್ತಾ ಇರ್ತಾಳೆ. ಕೃಷ್ಣ ಹೇಳ್ತಾನೆ ನನ್ನ ಕೊಡಮ್ಮ ಅಂತ ಕೇಳಿದ್ದಕ್ಕೆ ಕೃಷ್ಣ ಆ ಸುಂದರನಾಗಿರತಕ್ಕಂಥ ಕೃಷ್ಣ ಬಲರಾಮರನ್ನು ಕಂಡಾಗ ಬಹಳಷ್ಟು ಭಕ್ತಿ ಬರುತ್ತೆ. ಗಂಧವನ್ನು ತಗೊಂಡು ತಾನೇ ಹಚ್ಚಿಬಿಡ್ತಾಳೆ, ಎಲ್ರಿಗೂ ಹಚ್ಚಿಬಿಟ್ಟು ನಮಸ್ಕಾರ ಮಾಡ್ತಾಳಂತೆ. ಕೃಷ್ಣ ನಗುತ್ತಾನೆ. ಶರೀರದಲ್ಲಿ 3 ಕಡೆ ಅವಳಿಗೆ ಗೂನು ಇರುತ್ತೆ, ವಕ್ರತೆ ಇರುತ್ತೆ. ಕೃಷ್ಣ ಅವಳ ಕಾಲ ಹೆಬ್ಬೆರಳನ್ನು ತನ್ನ ಕಾಲಿನಿಂದ ತುಳಿತಾನೆ. ಅವಳ ಕೆನ್ನೆಯನ್ನು ಗಲ್ಲವನ್ನು ಹಿಡಿದು ಮೇಲೆತ್ತಿ ಬಿಡ್ತಾನಂತೆ. ಪರಮ ಸುಂದರಿಯಾಗಿರತಕ್ಕಂಥ ಅಪ್ಸರಸ್ತ್ರೀ ಆಗಿಬಿಡ್ತಾಳು, ಅಷ್ಟು ಸುಂದರಿ ಆಗ್ತಾಳಂತೆ. ಕೃಷ್ಣ ನಮಸ್ಕಾರ ಮಾಡ್ತಾಳೆ. ಮನೆಗೆ ಬಾ ಅಂತ ಕರೀತಾಳೆ. ಕೃಷ್ಣ ಹೇಳ್ತಾನೆ ನಿಮ್ಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೇನೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೊರಟೋಗ್ತಾನೆ. ಮುಂದೆ ಕಂಸನ ಸಂಹಾರ ಆದ ನಂತರದಲ್ಲಿ ಅನೇಕ ದಿನಗಳಾದ ಮೇಲೆ ಅವಳ ಮನೆಗೆ ಹೋಗ್ತಾನೆ. ಅವಳನ್ನು ವಿವಾಹವಾಗ್ತಾನೆ ಕೃಷ್ಣ. ವಿವಾಹ ಆದಮೇಲೆ ಅವರಿಬ್ಬರಿಗೆ ಒಂದು ಮಗು ಹುಟ್ಟುತ್ತೆ, ವಿಶೋಕ ಅಂತ ಆ ಮಗನ ಹೆಸರು. ಮಹಾಭಾರತ ಯುದ್ಧ ಕಾಲದಲ್ಲಿ ಆ ವಿಶೋಕ ಆ ಕುಬ್ಜೆಗೆ ಜನಿಸಿರತಕ್ಕಂಥ ಕೃಷ್ಣನ ಮಗ ಭೀಮಸೇನನ ಸಾರಥಿ ಆಗ್ತಾನೆ. ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಸಾರಥಿ, ಈ ಕೃಷ್ಣನ ಮಗನಾಗಿರತಕ್ಕಂಥ ವಿಶೋಕ ಭೀಮಸೇನನ ಸಾರಥಿ. ಭೀಮಸೇನ ಅಣ್ಣ ಅರ್ಜುನ ಅಣ್ಣ ತಮ್ಮಂದಿರಿಗೆ ಅಪ್ಪ ಮಕ್ಕಳು ಸಾರಥಿಗಳಾಗಿ ಇರ್ತಾರೆ. ಹೀಗೆ ಕೃಷ್ಣನೂ ಸಾರಥಿಯಾಗಿದ್ದಾನೆ, ವಿಶೋಕನು ಸಾರಥಿಯಾಗಿದ್ದಾನೆ. ಮುಂದೆ ಆ ಕಥೆಯನ್ನು ವರ್ಣನೆ ಮಾಡ್ತಾರೆ. ಮುಂದೆ ಹೋದಾಗ ಆ ಧನುಸ್ಸು ಕಾಣಿಸುತ್ತೆ. ದೊಡ್ಡದಾಗಿರ್ತಕ್ಕಂಥ ಆಡಿಟೋರಿಯಂ ಥರ ದೊಡ್ಡ ಸಭಾಭವನ, ಅಲ್ಲಿ ಧನುಸ್ಸನ್ನು ಇಡ್ತಾನೆ. ದೊಡ್ಡ ಧನುಸ್ಸು ಅದು. ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡ್ತಾರೆ. 1 ವರ್ಷಕ್ಕೊಮ್ಮೆ ಹಬ್ಬವನ್ನು ಮಾಡ್ತಾರೆ. ಅದು ಸರಿಯಲ್ಲ ಅಂತ ಕೃಷ್ಣ ತೋರಿಸಿಕೊಡಬೇಕು. ಯಾಕೆ ಸರಿಯಲ್ಲ ಅಂದರೆ ಯಾವುದನ್ನೇ ಆಗಲಿ ಜಡ ಪದಾರ್ಥಗಳನ್ನು ಪೂಜೆ ಮಾಡಬಾರ್ದು ಅಂತ. ಜಡ ಪದಾರ್ಥಗಳು ನಾನ್ ಲಿವಿಂಗ್ ಅದನ್ನು ಪೂಜೆ ಮಾಡಬಾರ್ದು. ನಾವು ಮಾಡ್ತೇವಲ್ಲ, ಗಣೇಶನ ಗುಡಿಗೆ ಹೋಗ್ತೇವೆ, ಆಂಜನೇಯ ಸ್ವಾಮಿ, ಈಶ್ವರ ದೇವಸ್ಥಾನ ಎಲ್ಲ ಹೋಗ್ತೇವೆ. ಈಶ್ವರ ದೇವಸ್ಥಾನದ ಈಶ್ವರ ಲಿಂಗ ಇರ್ತದೆ, ಕಲ್ಲಲ್ವ. ರಾಮ ಟೆಂಪಲ್ ಅಂತ ರಾಮದೇವರ ಪ್ರದೇಶ ಅದು ಕಲ್ಲಲ್ವ ಅಂದರೆ ಪ್ರತಿಯೊಂದು ಕಲ್ಲೇ. ಆದರೆ ಆ ಕಲ್ಲಿನ ಒಳಗೆ ನಾವು ದೇವರನ್ನು ಕಾಣ್ತೇವೆ. ಶಿವನ ಲಿಂಗ ಅಂದರೆ ಅದರೊಳಗೆ ಶಿವ ಇದ್ದಾನೆ. ಗಣೇಶನ ವಿಗ್ರಹ ಅಂದರೆ ಗಣೇಶನ ಆ ಕಲ್ಲಿನ ಒಳಗೆ ಗಣೇಶ ಇರ್ತಾನೆ. ಹೀಗೆ ಅದರೊಳಗೆ ದೇವರು ಇದ್ದಾನೆ ಅಂತ ನಾವು ಚಿಂತನೆ ಮಾಡಿ ಪೂಜೆ ಮಾಡಬೇಕೇ ಹೊರತು ವಿಗ್ರಹವೇ ದೇವರಲ್ಲ. ಈ ರೀತಿ ಚಿಂತನೆ ಮಾಡಬೇಕು. ಇವನು ಏನು ಮಾಡ್ತಾ ಇದ್ದ ಕಂಸ ಆ ಧನುಷ್ಗೆ ಪೂಜೆ, ಜಡವಾಗಿರತಕ್ಕಂಥ ಧನುಷ್ಗೆ ಪೂಜೆ ಮಾಡ್ತಾ ಇದ್ದ. ಆ ಜಡ ಪೂಜೆ ನಿಷಿದ್ಧ ಅಂತ ತೋರಿಸಿಕೊಡ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾನೆ ಕೃಷ್ಣ ಬಿಲ್ಲನ್ನು ಎತ್ತುತ್ತಾನೆ. ಹಿಂದೆ ರಾಮನಾಗಿದ್ದಾಗ ಕೂಡ ಸೀತಾ ಸ್ವಯಂವರಕ್ಕೆ ಅಂತ ಹೋದಾಗ ರಾಮ ಏನು ಮಾಡ್ತಾನೆ, ಶಿವಧನಸ್ಸನ್ನು ಎತ್ತುತ್ತಾನೆ. ಅದನ್ನು ಬಗ್ಗಿಸಿ ಹಗ್ಗ ಕಟ್ಟಬೇಕು. ಬಗ್ಗಿಸೋದಕ್ಕೆ ಅಂತ ಹೋದಾಗ ರಾಮನ ಶಕ್ತಿ ಜಾಸ್ತಿ ಆಗುತ್ತೆ, ಬಿಲ್ಲು ಮುರಿದು ಹೋಗುತ್ತೆ. ಅದೇ ರೀತಿ ಕೃಷ್ಣ ಏನು ಮಾಡ್ತಾನೆ, ಅದೇ ಕೆಲಸವನ್ನು ಮಾಡ್ತಾನೆ. ಬಿಲ್ಲನ್ನು ಬಗ್ಗಿಸಿ ಹಗ್ಗ ಕಟ್ಟಬೇಕು ಅಂತ ಹೋದಾಗ ಬಿಲ್ಲು ಮುರಿದು ಹೋಗುತ್ತೆ, ಬಿಲ್ಲೇ ತುಂಡಾಗಿಬಿಡುತ್ತೆ. ಬಿಲ್ಲು ತುಂಡಾದಾಗ ದೊಡ್ಡದಾಗಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ ಆಗಿರಬೇಕು, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸ್ಫೋಟದ ಸದ್ದು ಕೇಳಿಸುತ್ತೆ. ಎಲ್ಲ ರಾತ್ರಿಯಲ್ಲಿ ಆಗಿರ್ತಕ್ಕಂಥದ್ದು. ಕಂಸ ಮಲಗಿದ್ದಾನೆ, ನಿದ್ದೆ ಬರೋದಿಲ್ಲ, ಆದರೂ ಮಲಗಿರ್ತಾನೆ. ಯಾಕೆ ಕೃಷ್ಣ ಬಂದುಬಿಡ್ತಾನೆ, ಎಲ್ಲರನ್ನು ಸಾಯಿಸ್ತಾ ಇದ್ದಾನೆ, ನನಗೇನು ಮಾಡ್ತಾನೆ ಗೊತ್ತಿಲ್ಲ, ಭಯದಿಂದ ಕಂಸ ಮಲಗಿರ್ತಾನೆ, ಹೊರನಾಡ್ತಾ ಇರ್ತಾನೆ. ಮಂಚದ ಮೇಲೆ ಮಲಗಿರತಕ್ಕಂಥ ಕಂಸ ಆ ಧ್ವನಿಯ ಸದ್ದಿಗೆ ಕೆಳಗೆ ಬೀಳ್ತಾನೆ. ಬೀಳಿರ್ತಕ್ಕಂಥದ್ದು ಬರೀ ಧ್ವನಿ ಸೌಂಡ್ ಮಾತ್ರ. ಎಷ್ಟೋ ಸಲ ಆಗುತ್ತೆ, ದೊಡ್ಡ ಸೌಂಡ್ ಆದಾಗ ಏನಾಗುತ್ತೆ, ಮನೆಗೆ ಪಾತ್ರೆ ಕಿತ್ತಿರ್ತಾರೆ, ಬಡ ಬಡ ಕೆಳಗೆ ಬಿದ್ದು ಬರ್ತಾರೆ. ಯಾರು ಬೀಳಿಸೋದಿಲ್ಲ. ಆ ವೈಬ್ರೇಷನ್ಗೆ ಹಾಗಾಗುತ್ತೆ. ಆ ಕೃಷ್ಣ ಧನುಸ್ಸನ್ನು ಮುರಿದ ವೈಬ್ರೇಷನ್ ಧ್ವನಿಗೆ ಏನಾಗುವುದು, ಮಲಗಿರತಕ್ಕಂಥ ಕಂಸ ಕೆಳಗೆ ಬೀಳ್ತಾನೆ. ಕಂಸನಿಗೆ ಗೊತ್ತಾಯಿತು, ಮೊದಲನೇ ಏಟು ಸಿಕ್ಕಿದೆ ಕಂಸನಿಗೆ. ಮರುದಿವಸ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನೆ. ದೊಡ್ಡದಾಗಿರತಕ್ಕಂತಹ ಆಡಿಟೋರಿಯಂ, ಮಲ್ಲಯುದ್ಧ. ಅಲ್ಲಿ ಏನು ಮಾಡಬೇಕು ಅಂದರೆ ಇಬ್ಬರು ಜಡ್ಡಿಗಳನ್ನು ಇಟ್ಟಿದ್ದಾನೆ, ಚಾಣೂರ ಮತ್ತು ಮುಷ್ಟಿಕ ಅಂತ ಇಬ್ಬರು ಜಡ್ಡಿಗಳು. ಅವ್ರು ಹೇಳ್ತಾರೆ, ಕೃಷ್ಣ ಬಲರಾಮನು ಬಂದರೆ ಅವರನ್ನು ಯುದ್ಧದಲ್ಲಿ ಸಂಹಾರ ಮಾಡಿ ಸಾಯಿಸಿಬಿಡ್ಬೇಕು ಅಂತ ಜಡ್ಡಿಗಳಿಗೆ ಹೇಳ್ತಾರೆ. ಕ್ರೀಡಾಂಗಣ, ಇಂಡೋರ್ ಸ್ಟೇಡಿಯಂ ಥರ, ಇಂಡೋರ್ ಇರುತ್ತೆ, ಸುತ್ತಲೂ ಬಾಲ್ಕನಿ ಥರ ಇರುತ್ತೆ. ಎಲ್ಲರೂ ಕೂತ್ಕೊಂಡು ಯುದ್ಧ ನೋಡಬೇಕು. ಜಡ್ಡಿಗಳಿಂದ ಮೈಸೂರೆಲ್ಲ ನೋಡ್ತೇವಲ್ವ, ಆ ರೀತಿ ದಸರಾ ಟೈಮಲ್ಲಿ ಮಾಡ್ತಾರೆ. ಹಾಗೆ ಮಲ್ಲ ಯುದ್ಧ ನೋಡಬೇಕಂತಾರೆ, ಎಲ್ಲರಿಗೂ ಕೂತ್ಕೊಳ್ಳೋದಕ್ಕೆ ಅವಕಾಶವನ್ನಿರುತ್ತೆ. ಹೀಗೆ ಮರುದಿವಸ ಎಲ್ಲರೂ ಬೆಳಿಗ್ಗೆ ಬಂದಿರ್ತಾರೆ. ಆ ಕ್ರೀಡಾಂಗಣದ ಒಳಗೆ ಹೋಗೋದಕ್ಕೆ ದೊಡ್ಡದಾಗಿರತಕ್ಕಂತಹ ಎಂಟ್ರೆನ್ಸ್ ಗೇಟ್ ಇರುತ್ತೆ. ಆ ಗೇಟಿನ ಹೊರಭಾಗದಲ್ಲಿ ದೊಡ್ಡದಾಗಿರತಕ್ಕಂಥ ಆನೆಯನ್ನು ನಿಲ್ಲಿಸಿರ್ತಾರೆ. ಆ ಆನೆಯ ಹೆಸರು ಏನಂದರೆ ಕುವಲಯಾಪೀಡ. ಆನೆಗೊಂದು ಹೆಸರು ಕುವಲಯ ಆಪೀಡ. ಕೂ ಅಂದರೆ ಭೂಮಿ, ಭೂವಲಯ ಅಂದರೆ ಭೂಮಂಡಲ ಅಂತ ಅರ್ಥ.
ಆನೆ ಬದುಕಿದ್ದೇ ಭೂಮಿಗೆ ದೊಡ್ಡ ಭಾರ. ಅದಕ್ಕೆ ಶಿವನ ವರ ಬೇರೆ ಇರುತ್ತೆ. ಆ ಆನೆ ಏನು ಅಂದರೆ 10,000 ಆನೆಗಳ ಶಕ್ತಿ ಆ ಒಂದು ಆನೆಗಿರುತ್ತೆ. ಹಾಗಾಗಿ ಒಂದು ಹೆಜ್ಜೆಯನ್ನು ಎತ್ತಿದ್ರೆ ಭೂದೇವಿಗೆ ಭಾರ ಆಗ್ತಾ ಇತ್ತು. ಹೀಗೆ ಭೂಮಿಗೆ ಪೀಡಿಯನ್ನು ಕೊಡ್ತಾ ಇತ್ತು ಈ ಆನೆ. ಮತ್ತು ಕಂಸನ ಹೇಳಿದಂತೆ ಕೇಳಿಕೊಂಡು ದುಷ್ಟ ಕೆಲಸವನ್ನು ಕೆಟ್ಟ ಕೆಲಸವನ್ನು ಮಾಡಿಸತಕ್ಕಂಥದ್ದು ಆನೆಯ ಮೂಲಕ. ಅದಕ್ಕೊಬ್ಬ ಮಾವುತ ಇರ್ತಾನೆ, ಅವನು ಅಂಥವನು. ಅವನಿಗೂ ಹೇಳಿರ್ತಾನೆ ಕಂಸ, ಆನೆಗೂ ಎಷ್ಟು ದಕ್ಷಿಣ ಕೊಟ್ಟಿರ್ತಾನೆ. ಕೃಷ್ಣ ಬಂದು ಕೂಡಲೇ ಕೃಷ್ಣನ ಮೇಲೆ ಚೂ ಬಿಡೋದು. ನಾಯಿಗಳನ್ನು ಚೂ ಬಿಟ್ಟಾಗೆ ಕೃಷ್ಣನ ಮೇಲೆ ಆನೆ ಚೂ ಬಿಡಬೇಕು. ಅದು ಸಾಲದು ಅಂತ ಆನೆಗೆ ಮದ್ಯವನ್ನು ಕುಡಿಸಿರ್ತಾನೆ. ಇಷ್ಟು ಸಹಾಯ ಕುಡಿಸ್ಬಿಡ್ತಾನೆ. ಮೊದಲೇ ಆನೆ ಕುಡಿಸ್ಬಿಟ್ರೆ ಇನ್ನೇನಾಗ್ತದೆ? ಮದ ಬರ್ತದೆ ಆನೆಗೆ. ಮದ ಬಂದ ಆನೆಯನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಮದ್ಯ ಕುಡಿದು ಮದ ಬಂದಿರತಕ್ಕಂಥ ಆನೆಯನ್ನು ಏನು ಮಾಡ್ಲಿಕ್ಕೆ ಸಾಧ್ಯ? ಕೃಷ್ಣ ಬಲರಾಮರು ಬರ್ತಾರೆ, ನೋಡ್ತಾನೆ, ಆನೆಯನ್ನು ಚೂ ಬಿಡ್ತಾನೆ. ಆನೆ ಕೃಷ್ಣನ ಮೇಲೆ ಅವನನ್ನು ಸಾಯಿಸಬೇಕು ಅಂತ ಹೋಗೋದು. ಕೃಷ್ಣನಿಗೆ ಒಂದು ಆಟ ಆಡಬೇಕು ಅಂತ ಅನಿಸ್ತಾರೆ. ಮಕ್ಕಳು ಕರು ಹಸು ಸಿಕ್ಕರೆ ಆಟ ಆಡ್ತಾರೆ ರಸ್ತೆಯಲ್ಲಿ, ಹಾಗೆ ಕೃಷ್ಣನಿಗೆ ಆಟ ಆಡಬೇಕು ಅಂತ ಅನಿಸುತ್ತೆ. ಆನೆ ಅವನನ್ನು ಕೃಷ್ಣನ ಹಿಡಿಬೇಕು ಅಂತ ಬಂದಾಗ ಕೃಷ್ಣ ಹಿಂದೆ ಓಡೋಗೋದು, ಆನೆ ಕಾಲು ಕಳೆದು ಉಸುಳಿಕೊಂಡು ಹೋಗೋದು. ಅಷ್ಟು ಆಟ ಆಡಿ ಆಡಿ ಆನೆಗೆ ಸುಸ್ತಾಗೋದು. ಬಾಲ ಹಿಡ್ಕೊಂಡು ಎಳೆಯೋದು, ಇದೆಲ್ಲ ಮಾಡ್ತಾರೆ. ಆನೆ ಸುಸ್ತಾಗೋದು. ಹೊರಗೇನು ಮಾಡ್ತಾನೆ, ಆನೆ ಸೊಂಟಲಿ ಮೇಲೆ ಕಾಲಿಟ್ಟು ಅದು 2 ಕೋರೆ ಹಲ್ಲುಗಳನ್ನು ಎಳೆದು ಬಿಡ್ತಾನೆ. ಎಳೆದು ಒಂದು ಏಟನ್ನು ಆ ಮಾವುತನಿಗೆ ಹೊಡಿತಾನೆ. ಮತ್ತು ಆ ಕೋರೆ ಹಲ್ಲಿಯಿಂದ ಆನೆಗೆ ಹೊಡೆದುಬಿಟ್ಟು ಆನೆಯನ್ನೇ ಸಾಯಿಸ್ಬಿಡ್ತಾನೆ. 10,000 ಆನೆಯ ಬಲ ಇರತಕ್ಕಂಥ ಒಂದು ಆನೆಯನ್ನು ಕೇವಲ ಒಂದು ಕೋರೆ ಹಲ್ಲಿನಿಂದ ಹೊಡೆದು ಕೃಷ್ಣ ಸಾಯಿಸಿಬಿಡ್ತಾನೆ. 2 ದಂತಗಳನ್ನು ಕಿತ್ಕೊಂಡಿದ್ದಾನೆ. ಒಂದನ್ನು ತಾನು ಹೆಗಲ ಮೇಲೆ ಇಟ್ಕೊಳ್ತಾನೆ, ಇನ್ನೊಂದು ಬಲರಾಮನಿಗೆ ಕೊಡ್ತಾನೆ. ಇಬ್ಬರು ಹೆಗಲ ಮೇಲೆ ಇಟ್ಕೊಂಡು ಆ ಕ್ರೀಡಾಂಗಣದ ಒಳಗೆ ಬರ್ತಾರೆ. ಸರಿ ಭಯ ಆಯಿತು. ಇಂತಹ ಆನೆಯನ್ನು ಸಾಯಿಸಿರತಕ್ಕಂಥದ್ದು ಕೃಷ್ಣ ಅಂತಂದರೆ ಮತ್ತೆ ಭಯ ಆಗುತ್ತಂತೆ. ಆದರೂ ಸ್ವಲ್ಪ ಧೈರ್ಯ ಏನು ಅಂದರೆ ಅವನಿಬ್ಬರು ಜಟ್ಟಿಗಳಿದ್ದಾರೆ, ಚಾಣೂರ ಮತ್ತು ಮುಷ್ಟಿಕ ಅಂತ ಇಬ್ಬರು ಜಟ್ಟಿಗಳು, ಮಹಾಬಲಿಷ್ಠರು. ಯಾರೂ ಕೂಡ ಅವರನ್ನು ಸೋಲಿಸಿದ ಅವರಂಥ ಬಲಿಷ್ಠ ಜಟ್ಟಿಗಳನ್ನು ರಂಗಸ್ಥಳದಲ್ಲಿ ಇಟ್ಟಿದ್ದಾರೆ. ಅವರಿಗೆ ಆ ಇಬ್ಬರು ಜಟ್ಟಿಗಳಿಗೆ ಸಬಾರ್ಡಿನೇಟ್ ಆಗಿ ಒಂದು 100 ಜಟ್ಟಿಗಳಿದ್ದಾರೆ. ಹೀಗೆ ಅಷ್ಟೆಲ್ಲ ಜನ ಇದ್ದಾರೆ. ಇತರೆಲ್ಲ ಪ್ರೇಕ್ಷಕರೆಲ್ಲ ತುಂಬಿಕೊಂಡಿದ್ದಾರೆ. ಮಥುರಾಪಟ್ಟಣದ ಜನ ನೋಡ್ತಾ ಇದ್ದಾರೆ. ಅಂತ 8 ವರ್ಷದ ಕೃಷ್ಣ ಅವರ ಅಣ್ಣ ಬಲರಾಮ ಇಷ್ಟು ಚಿಕ್ಕ ಮಕ್ಕಳ ಜೊತೆಯಲ್ಲಿ ಆ ಜಟ್ಟಿಗಳು ಯುದ್ಧ ಮಾಡುವುದ ಸರಿಯಲ್ಲ, ತಪ್ಪು ಅಂತ ಹೇಳ್ತಾ ಇರ್ತಾರೆ. ಆ ಜಟ್ಟಿಗಳು ಹೇಳ್ತಾ ಇರ್ತಾರೆ, ನೀವಿಬ್ಬರು ಬಾಲಕರು. ಕೃಷ್ಣ ಹೇಳ್ತಾರೆ, ಅಯ್ಯೋ ನಾವು ಚಿಕ್ಕ ಮಕ್ಕಳು, ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡೋದು ಅಂತ ಹೇಳಿದಾಗ ಜಟ್ಟಿ ಹೇಳ್ತಾರೆ, ಚಿಕ್ಕ ಮಕ್ಕಳು ಇರ್ಬೋದು, ಆದರೆ ನೀನು ಮಾಡಿರ್ತಕ್ಕಂಥ ಕೆಲಸ ಏನೋ ಅಷ್ಟು ದೊಡ್ಡ ಆನೆಯನ್ನು ಸಾಯಿಸಿ ಬಂದಿದ್ದೀಯಲ್ವ, ಆದ್ದರಿಂದ ನನ್ನ ಜೊತೆ ಯುದ್ಧ ಮಾಡ್ಬೋದು ಅಂತ ಯುದ್ಧಕ್ಕೆ ಅಂತ ಕರೀತಾರೆ. ಕೃಷ್ಣ ಬಲರಾಮರು ಚಾಣೂರ ಮುಷ್ಟಿಕ ಅಂತ ಜಟ್ಟಿಗಳ ಜೊತೆ ಯುದ್ಧ ಮಾಡ್ತಾರೆ. ಮೊದಲಿಗೆ ಬಲರಾಮ ಮುಷ್ಟಿಕನ ತಲೆ ಮೇಲೆ ಪುಷ್ಟಿಯಿಂದ ಒಂದು ಹೊಡಿತಾನೆ. ಅವನಲ್ಲಿ ಬಿದ್ದು ಸತ್ತ ಹೋಗ್ತಾನೆ. ನೋಡಿದ ಕೃಷ್ಣ ಚಾಣೂರ ಸ್ವಲ್ಪ ಆಟ ಆಡಬೇಕು ಅಂತ ಅನಿಸ್ತು. ಆನೆ ಜೊತೆ ಆಟ ಆಡಿ ಬಂದಿದ್ದ, ಈಗ ಜಟ್ಟಿ ಜೊತೆ ಆಟ ಆಡಬೇಕು ಅಂತ ಅನಿಸ್ತು. ಏನು ಮಾಡ್ತೆ, ಆ ಜಟ್ಟಿ ಹಿಡಿಯಕ್ಕೆ ಹೋದಾಗ ತಪ್ಪು ಮಕ್ಕಳು ಹಾಗೆ ಚಿಕ್ಕ ಮಕ್ಕಳನ್ನು ಹಿಡಿಬೇಕು ಅಂತ ಹೋದ ತಪ್ಪಿಸ್ಕೊಂಡು ನೋಡ್ತಾರೆ, ಕೂಡ್ತಾರೆ, ಹೇಳ್ತಾರೆ, ತಪ್ಪಿಸಿ. ಹೀಗೆ ಕೃಷ್ಣ ಸ್ವಲ್ಪ ಹೊತ್ತು ಆ ಜಟ್ಟಿ ಜೊತೆ ಆಡಿದಾನೆ. ಯಾಕೆ ಆಡಿದ ಅಂದರೆ ಅಲ್ಲಿ ಬಂದಿದ್ದಾರೆ ಪ್ರೇಕ್ಷಕರೆಲ್ಲ ಇದ್ದಾರೆ, ಎಂಟರ್ಟೈನ್ಮೆಂಟ್ ಆಗಬೇಕಲ್ವ ಅವರಿಗೆ. ಅದಕ್ಕೋಸ್ಕರ ಏನು ಮಾಡ್ತಾನೆ ಕೃಷ್ಣ, ಅವರಿಗೆ ಸ್ವಲ್ಪ ಖುಷಿ ಸಿಗಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಆ ಜಟ್ಟಿ ಜೊತೆಯಲ್ಲಿ ಆಟ ಆಡ್ತಾನೆ. ಆಮೇಲೆ ಅವನು 2 ಕಾಲುಗಳನ್ನು ಎತ್ತಿ ಗರಗರ ತಿರುಗಿಸಿ ತೆಂಗಿನಕಾಯಿ ಈಡುಗಾಯಿ ಹೊಡೆದಾಗಿ ಕಂಸ ಅವನ ಜಟ್ಟಿಯನ್ನು ಕೃಷ್ಣ ಸಂಹಾರ ಮಾಡಿಬಿಡ್ತಾನೆ. ಕಂಸನಿಗೆ ಮತ್ತಷ್ಟು ಭಯ ಆಯಿತು. ಅವನು ದೊಡ್ಡದಾಗಿರ್ತಕ್ಕಂಥ ಸೈನ್ಯ ಬೇರೆ, ಆ ಸೈನ್ಯವನ್ನು ಬಲರಾಮನ ಸಂಹಾರ ಮಾಡ್ತಾನೆ. ಕಂಸ ಸ್ವತಃ ತಾನೇ ಖಡ್ಗವನ್ನು ಹಿಡ್ಕೊಂಡು ಬಂದು ಕೃಷ್ಣನ ಸಾಯಿಸಬೇಕು ಅಂತ ಸಿದ್ಧನಾಗಿರ್ತಾನೆ. ಆ ಕಂಸ ಇರತಕ್ಕಂಥ ಎತ್ತರದ ಸಿಂಹಾಸನ ಅಲ್ಲಿಗೆ ಜಂಪ್ ಮಾಡಿಕೊಂಡು ಹಾರಿಕೊಂಡು ಕೃಷ್ಣ ಹೋಗ್ತಾನೆ. ಕಂಸ ಕಣ್ಣು ಬಿಡೋದ್ರೊಳಗೆ ಅಲ್ಲಿದ್ದಾನೆ. ಅವನ ತಲೆಗೂದಲು ಹಿಡ್ಕೊಳ್ತಾನೆ, ಅಲ್ಲಿಂದ ಕೆಳಗೆ ಎಳಿತಾನಂತೆ, ಅಲ್ಲಿಂದ ಬಿದ್ದು ಬಿಡ್ತಾನೆ. ಕಾಲಿನಿಂದ ಅವನನ್ನು ತುಳಿದು ಕಂಸನನ್ನು ಕೃಷ್ಣ ಸಂಹಾರ ಮಾಡಿಬಿಡ್ತಾನೆ. ಹೀಗೆ ಕಂಸನ ಸಂಹಾರವನ್ನು ಮಾಡಿದ ಸತ್ತೋದ ಕಂಸ. ಎಲ್ಲರಿಗೂ ಖುಷಿ ಆಗುತ್ತೆ, ಎಲ್ಲ ಜನರಿಗೆ ಖುಷಿ ಆಯಿತು ಕಂಸ ಸತ್ತದ್ದನ್ನು ನೋಡಿ. ಎಲ್ಲರನ್ನು ಕಳುಹಿಸಿಕೊಡ್ತಾನೆ. ಸ್ವತಃ ನೇರವಾಗಿ ಸೆರೆಮನೆಗೆ ಹೋಗ್ತಾನೆ. ಸ್ವತಃ ತನ್ನ ತಂದೆ ತಾಯಿ ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ಅದಲ್ಲದೆ ಸ್ವತಃ ಕಂಸ ತನ್ನ ತಂದೆ ಉಗ್ರಸೇನನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ಯಾಕೆ, ಉಗ್ರಸೇನ ರಾಜನಾಗಿದ್ದರೆ ತಾನು ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಂದೆಯನ್ನೇ ಸೆರೆಮನೆಗೆ ಹಾಕಿ ರಾಜನಾಗಿರತಕ್ಕಂಥದ್ದು ಕಂಸ. ಅವರೆಲ್ಲರನ್ನ ಬಿಡುಗಡೆ ಮಾಡ್ತಾನೆ. ಸಾಯಂಕಾಲದ ಹೊತ್ತಿನಲ್ಲಿ ಸ್ವತಃ ದೇವಕಿ ವಸುದೇವ ತನ್ನ ತಂದೆ ತಾಯಿಯ ಮನೆಗೆ ಹೋಗ್ತಾನಂತೆ, ಅಲ್ಲಿ ವಾಸ ಮಾಡ್ತಾನೆ. ಆನಂತರ ವಸುದೇವ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಕೃಷ್ಣ ಬಲರಾಮನಿಗೆ ಉಪನಯನಾದ ಸಂಸ್ಕಾರಗಳನ್ನು ಮಾಡ್ತಾರೆ. ಆಮೇಲೆ ಅವನ ಎಜುಕೇಷನ್ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಆಗಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ, ಸಂದೀಪನಿ ಅಂತ ಗುರುಗಳು, ಆ ಗುರುಗಳ ಆಶ್ರಮಕ್ಕೆ ಕಳುಹಿಸಿ ಕೊಡ್ತಾರೆ. ಕೃಷ್ಣ ಬಲರಾಮರು ಅನೇಕ ಗೋಪಾಲ ಬಾಲಕರೆಲ್ಲರೂ ಇರ್ತಾರೆ ಇಲ್ಲಿ.
ಅಲ್ಲಿ ಕೃಷ್ಣ ಬಲರಾಮರು 64 ದಿನ 64 ಡೇಸ್ 64 ದಿನಗಳಷ್ಟು ಕಾಲ ಅಲ್ಲಿದ್ದು ಎಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. 64 ವಿದ್ಯೆಗಳು ಅಂತ ಶಾಸ್ತ್ರ ಹೇಳುತ್ತೆ. 64 ವಿದ್ಯೆಗಳನ್ನು ಕಲಿತಾನೆ ಕೃಷ್ಣ ಬಲರಾಮ. 64 ದಿನ ಬೇಕು ಆ ವಿದ್ಯೆ ಕಲಿಲಿಕ್ಕೆ. 64 ದಿನಗಳು ಬೇಕಾಯಿತು ಅಂದರೆ ಕೃಷ್ಣನಿಗೆ 64 ದಿನ ಬೇಡ, ಆದರೆ ಆ ಗುರುಗಳಿಗೆ ಅಷ್ಟು ಪಾಠ ಹೇಳಲಿಕ್ಕೆ 64 ದಿನ ಬೇಕಾಯಿತು. ಹಾಗೆ ಪಾಠ ಹೇಳೋದಕ್ಕೆ 64 ದಿನ ತಗೊಂಡ್ರು ಹೊರತು ಕೃಷ್ಣನಿಗೆ ಕಲಿಯಲಿಕ್ಕೆ 64 ನಿಮಿಷವೂ ಬೇಡ, 64 ಸೆಕೆಂಡ್ ಬೇಡ. ಎಲ್ಲ ಗೊತ್ತಿರತಕ್ಕಂಥ ಭಗವಂತನಿಗೆ ಪಾಠ ಹೇಳಿಕೊಟ್ಟಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರ ಗುರುಗಳು ಹೇಳಿಕೊಟ್ಟಿದ್ದಾರಲ್ಲ, ಮುಗಿಯಿತು, ವಿದ್ಯಾಭ್ಯಾಸ ಮುಗಿಯಿತು. ಹೊರಡೋದಕ್ಕಿಂತ ಮುಂಚೆ ಗುರು ದಕ್ಷಿಣೆ ಕೊಡಬೇಕು. ಆ ಪದ್ಧತಿ ವಿದ್ಯಾಭ್ಯಾಸ ಎಲ್ಲ ಮುಗಿದುಕೊಂಡೇ ಗುರುಗಳಿಗೆ ಗುರುದಕ್ಷಿಣೆ ಅಂತ ಕೊಡಬೇಕು. ಏನು ಬೇಕು ಅಂತ ಕೇಳ್ತಾನೆ ಕೃಷ್ಣ ಸಾಂದೀಪನಿ ಗುರುಗಳ ಹತ್ರ. ಗುರುಗಳು ಹೇಳ್ತಾರೆ, ನಮಗೇನು ಬೇಕು ಭಗವಂತ, ನೀನೇ ಬಂದಿದ್ದೆ, ನೀನೇ ದೊಡ್ಡ ದಕ್ಷಿಣೆ, ಇನ್ನಗಿಂತ ಬೇರೆ ದಕ್ಷಿಣೆ ಅವನಿಗೆ ನನಗೇನು ಬೇಡ ಅಂತ ಹೇಳ್ತಾರೆ. ಆದರೆ ಗುರುಪತ್ನಿ ಸಾಂದೀಪನಿ ಋಷಿಗಳ ಪತ್ನಿ ಇರ್ತಾರೆ, ಅವಳು ಹೇಳ್ತಕ್ಕಂಥ ಮಾತು. ಅವಳ ಚಿಕ್ಕ ಮಗು 16 ವರ್ಷದ ಮಗ ಆ ಸಮುದ್ರ ಸ್ನಾನಕ್ಕೆ ಅಂತ ಹೋಗಿದ್ದಾಗ ಸಮುದ್ರದಲ್ಲಿ ಮುಳುಗಿ ಮೃತನಾಗಿರ್ತಾನೆ. ಆ ಮಗನನ್ನು ತಂದು ಕೊಡುವಂಥ ಕೃಷ್ಣನಿಗೆ ಹೇಳ್ತಕ್ಕಂಥ. ಆಯಿತು ಅಂತ ಕೃಷ್ಣ ಆ ಸಮುದ್ರದ ಒಳಗೆ ಹೋಗ್ತಾನೆ. ಆ ಸಮುದ್ರದ ತಳಭಾಗದಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ, ಪಂಚಜನ ಅಂತ ಅವನ ಹೆಸರು. ಅವನು ಆ ಮಗನನ್ನು ಎಳೆಕೊಂಡು ಹೋಗಿರ್ತಾನೆ. ಆ ಮಗು ಸತ್ತು ಹೋಗಿಬಿಟ್ಟಿದ್ದಾನೆ. ಪಂಚಜನ ಅಂತ ಕೇಳ್ತಾನೆ. ಪಂಚಜನ ಹೇಳ್ತಾನೆ, ಆ ಮಗ ಇಲ್ಲ. ಕೊನೆ ಕೃಷ್ಣ ಇರುವವನು ರಾಕ್ಷಸ. ಕೃಷ್ಣ ಏನು ಮಾಡ್ತಾನೆ, ಅವನನ್ನು ಸಂಹಾರ ಮಾಡ್ತಾನೆ. ಅವನ ಹತ್ತಿರ ಒಂದು ಶಂಖ ಇರ್ತದೆ, ಪಾಂಚಜನ್ಯ ಅಂತ ಶಂಖದ ಹೆಸರು. ಆ ಶಂಖವನ್ನು ಎತ್ತಿಕೊಂಡು ನೇರವಾಗಿ ಯಮಲೋಕಕ್ಕೆ ಹೋಗ್ತಾನೆ. ಯಮಲೋಕಕ್ಕೆ ಹೋಗಿ ಯಮದೇವರ ಮನೆ, ಆ ಮನೆ ಹೊರಗಡೆ ನಿಂತ್ಕೊಂಡು ಶಂಖವನ್ನು ಊದ್ತಾನಂತೆ. ಯಮದೇವರು ಓಡೋಡಿ ಬರ್ತಾರೆ, ತೋರಿಸಿಕೊಡ್ತಾನೆ, ಇದು ಪಂಚಜನ ರಾಕ್ಷಸನಂತಿರತಕ್ಕಂಥ ಶಂಖ, ಅವರನ್ನು ಸಂಹಾರ ಮಾಡಿ ಕಿತ್ತುಕೊಂಡು ಬಂದಿದ್ದೇನೆ. ಈಗ ಏನು ಬೇಕು ಅಂದರೆ ಆ ಸಾಂದೀಪನಿ ಋಷಿಗಳ ಮಗ ಏನು ಇಲ್ಲಿದ್ದಾನೆ ಮೃತನಾಗಿ, ಅವರನ್ನು ಕಳುಹಿಸಿಕೊಡುವಂಥ ಯಮನಿಗೆ ಹೇಳ್ತಾನೆ. ಯಮ ಕಳುಹಿಸಿಕೊಡ್ತಾನೆ. ಹೀಗೆ ಮೃತ ಪುತ್ರನನ್ನು ಬದುಕಿಸಿಕೊಂಡು ಕೃಷ್ಣ ಋಷಿಗಳ ಹತ್ತಿರ ತಂದು ಗುರುದಕ್ಷಿಣೆ ರೂಪದಲ್ಲಿ ಕಳುಹಿಸಿಕೊಡ್ತಾನೆ. ಹೀಗೆ ಅನೇಕ ವಿಧವಾಗಿ ಭಗವಂತ ತನ್ನ ಲೀಲೆಯನ್ನು ತೋರಿಸಿಕೊಡ್ತಾ ಇದ್ದಾನೆ. ಈ ಕಡೆಯಿಂದ ಕಂಸನನ್ನು ಸಂಹಾರ ಮಾಡಿದರೆ ಕಂಸನಿಗೆ ಇಬ್ಬರು ಪತ್ನಿಯರು ಇರ್ತಾರೆ. ಒಬ್ಬಳು ಅಸ್ತಿ ಮತ್ತೊಬ್ಬಳು ಪ್ರಾಸ್ತಿ ಅಂತ ಇಬ್ಬರು ಪತ್ನಿಯರು ಕಂಸನಿಗೆ ಇರ್ತಾರೆ. ಅವ್ರು ಯಾರು ಅಂದರೆ ಆಗಿನ ಕಾಲದ ಮಹಾಬಲಿಷ್ಠನಾಗಿರತಕ್ಕಂಥ ರಾಜ ಚಕ್ರವರ್ತಿ ಜರಾಸಂಧ ಅಂತ ಅವನಿಬ್ಬರು ಮಕ್ಕಳು. ಆ ಇಬ್ಬರು ಮಕ್ಕಳನ್ನು ಸ್ವಯಂವರದಲ್ಲಿ ಕಂಸ ಅಪಹಾರ ಮಾಡಿಕೊಂಡು ಬಂದು ಮದುವೆಯಾಗಿದ್ದಾನೆ. ಕಂಸನ ಶಕ್ತಿ ಸಾಮರ್ಥ್ಯವು ಅದನ್ನು ತಿಳಿದುಕೊಂಡಿರತಕ್ಕಂಥ ಜರಾಸಂಧ ಅದಕ್ಕೆ ವಿರೋಧವನ್ನು ಮಾಡುವುದಿಲ್ಲ, ತಾನೇ ಮದುವೆ ಮಾಡಿಕೊಂಡಿರ್ತಾನೆ. ಹೀಗೆ ಕಂಸ ಸತ್ತು ಹೋದ ಮೇಲೆ ಆ ಕಂಸನ ಇಬ್ಬರು ಪತ್ನಿಯರು ತಮ್ಮ ತಂದೆ ಜರಾಸಂಧನ ಹತ್ತಿರ ಹೋಗಿಬಿಟ್ಟು ಹೇಳ್ತಾರೆ, ಚಿಕ್ಕ ಬಾಲಕ ಕೃಷ್ಣ ಕಂಸನ ಸಂಹಾರವನ್ನು ಮಾಡಿದ್ದಾನೆ ಅಂತ ಹೇಳಿದಾಗ ಹೋಗಬಹುದು ಜರಾಸಂಧನಿಗೆ. ಅಷ್ಟು ಹೊತ್ತಿಗೆ ಅಲ್ಲಿ ನಾರದರು ಬರ್ತಾರೆ. ಆ ಜರಾಸಂಧನ ಹತ್ತಿರ ಒಂದು ಗದೆ ಇರುತ್ತೆ, ದೊಡ್ಡದಾಗಿರ್ತಕ್ಕಂಥ ಗದೆ. ಅದು ಶಿವ ಕೊಟ್ಟಿರ್ತಾನಂತೆ. ಶಿವನನ್ನು ತಪಸ್ಸು ಮಾಡಿ ಗದೆಯನ್ನು ಇಟ್ಕೊಂಡಿರ್ತಾನೆ ಜರಾಸಂಧ. ಶಿವ ಏನು ಹೊರ ಕೊಟ್ಟಿರ್ತಾನಂತೆ, ಈ ಗದೆಯನ್ನು ಯಾರ ಮೇಲೆ ಪ್ರಯೋಗ ಮಾಡ್ತೀಯಾ ಅವರನ್ನು ಸಾಯಿಸಿದ ಗದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅದನ್ನು ಸಾಯಿಸಿದ ಮೇಲೆ ಆ ಗದೆ ಮತ್ತೆ ನನ್ನ ಹತ್ತಿರ ಬರುತ್ತೆ. ಒಂದೇ ಸಲ, ಎರಡೆರಡು ಸಲ ಗದೆಯನ್ನು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಬಾರಿ ಪ್ರಯೋಗ ಮಾಡಬೇಕು ಅಷ್ಟೇ ಅಂತೇಳಿ ಒಂದು ಗದೆಯನ್ನು ಕೊಟ್ಟಿರ್ತಾನೆ. ಆ ಗದೆ ಅವನ ಹತ್ತಿರ ಇರ್ತದಂತೆ. ಅಷ್ಟು ಹೊತ್ತಿಗೆ ನಾರದರು ಬರ್ತಾರೆ. ನಾರದರು ಬಂದಾಗ ಕೇಳ್ತಾನೆ ಜರಾಸಂಧ, ಇಲ್ಲಿಂದ ಮಥುರಾ ಪಟ್ಟಣ ಎಷ್ಟು ದೂರ ಇದೆ? ಯಾಕೆ ಅಂದರೆ ಅಲ್ಲಿ ಕೃಷ್ಣ ನಿಮ್ಮ ಅಳಿಯ ಕಂಸನನ್ನು ಸಂಹಾರ ಮಾಡಿದ್ದಾನೆ, ಆದ್ದರಿಂದ ನಾನು ಅವರನ್ನು ಸಾಯಿಸಬೇಕು ಅಂತ ಕೇಳಿದಾಗ ನಾರದರು ಹೇಳ್ತಾರೆ 100 ಯೋಜನ ದೂರ ಇದೆ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, 100 ಯೋಜನ ಸರಿಯಾಗಿ ಗುರಿ ಇಟ್ಟು ಆ ಗದೆಯನ್ನು ಎಸಿತಾನೆ ಜರಾಸಂಧ. ಮಥುರಾ ಪಟ್ಟಣಕ್ಕೆ 1 ಯೋಜನ ದೂರದಲ್ಲಿ ಒಂದು ಕಾಡು, ಆ ಕಾಡಲ್ಲಿ ಬೀಳುತ್ತೆ. ಅದು ಎಲ್ಲಿ ಬೀಳುತ್ತೆ ಅಂದರೆ ಆ ಕಾಡಲ್ಲಿ ಇನ್ನೊಬ್ಬಳು ಜರ ಅಂತ ಒಬ್ಬಳು ರಾಕ್ಷಸಿ ಇರ್ತಾಳೆ. ಆ ಜರ ಎನ್ನುವಂಥ ರಾಕ್ಷಸಿ ತಲೆ ಮೇಲೆ ಬೀಳುತ್ತೆ, ಅವಳು ಸತ್ತು ಹೋಗ್ತಾಳೆ. ಸತ್ತು ಹೋದ್ಮೇಲೆ ಗದೆ ನೇರವಾಗಿ ಶಿವನ ಹತ್ತಿರ ಹೋಗುತ್ತೆ. ಶಿವನ ಗದೆ ಒಂದ್ಸಲ ಯೂಸ್ ಮಾಡುವಂತ ಕೊಟ್ಟಿರ್ತಾರೆ. ಹೋಯ್ತು ಗದೆ, ಏನಾಗೋಯ್ತು, ಕೃಷ್ಣ ಸಾಯಿ ಬದಲಾಗಿ ಜರ ಎನ್ನುವಂಥ ರಾಕ್ಷಸಿ ಸತ್ತು ಹೋಗಿದ್ದಾಳೆ. ಆ ಜರ ಯಾರು ಅಂದರೆ ಜರಾಸಂಧನ ತಾಯಿ. ಅದಕ್ಕೋಸ್ಕರ ಅವರಿಗೆ ಜರಾಸಂಧ ಅಂತ ಹೆಸರು ಬಂತು. ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ ಪರೀಕ್ಷಿತ ರಾಜನಿಗೆ ಶುಕ ಮಹರ್ಷಿಗಳು. ಜರಾಸಂಧನ ತಂದೆ ಬೃಹದ್ರಥ ಅಂತ ಒಬ್ಬ ರಾಜ, ಮಗಧ ದೇಶದ ರಾಜ. ಅವನಿಗೆ ಮಕ್ಕಳಿರೋದಿಲ್ಲ. ಅವನಿಗೆ ಇಬ್ಬರು ಪತ್ನಿಯರಿರ್ತಾರೆ. ಋಷಿಯನ್ನು ಹೋಗಿ ತಪಸ್ಸು ಮಾಡತಕ್ಕಂಥ ಋಷಿಮುನಿಗಳ ಹತ್ರ ಹೇಳ್ತಾರೆ, ಈಗ ನನಗೆ ಮಕ್ಕಳಿಲ್ಲ ಅಂತಾದಾಗ ಅವರು ಯಜ್ಞಯಾಗ ತಪಸ್ಸು ಮಾಡಿ ತಮ್ಮ ತಪಶಕ್ತಿಯಿಂದ ಮಂತ್ರಿಸಿ ಒಂದು ಹಣ್ಣನ್ನು ಕೊಡ್ತಾರೆ. ಈ ಹಣ್ಣನ್ನು ನಿನ್ನ ಪತ್ನಿಗೆ ಕೊಡು, ಮಕ್ಕಳಾಗುತ್ತೆ ಅಂತ. ಒಂದು ಕೊಟ್ಟಿದ್ದು ಒಂದು ಹಣ್ಣು. ಅವನಿಗಿರೋದು ಇಬ್ಬರು ಪತ್ನಿಯರು. ಏನು ಮಾಡಬೇಕು, ಅದನ್ನು 2 ಭಾಗ ಮಾಡ್ತಾನೆ. ಹಣ್ಣನ್ನು ಇಬ್ಬರಿಗೆ ಕೊಡ್ತಾನೆ. ಮಕ್ಕಳು ಹೋಗ್ತಾರೆ.
ಎಷ್ಟು ಮಕ್ಕಳು? ಒಂದೇ ಮಗು ಹುಟ್ಟಿದ್ದು. ಒಂದು ಮಗು ಇಬ್ಬರಿಗೆ ಹುಟ್ಟಿ ಬಿಡ್ತಾರೆ. ಹೇಗೆ ಅಂದರೆ ಎರಡು ಭಾಗ, ಒಂದು ಕಡೆ ಒಂದು ಕೈ, ಒಂದು ಕಾಲು, ಒಂದು ಕಣ್ಣು, ಒಂದು ಕಿವಿ, ಇನ್ನೊಂದು ಕಡೆ ಇನ್ನೊಂದು ಕಾಲು, ಇನ್ನೊಂದು ಕೈ, ಇನ್ನೊಂದು, ಹೀಗೆ ಒಂದು ಶರೀರ ಎರಡು ಭಾಗವಾಗಿ ಹುಟ್ಟಿಬಿಡುತ್ತೆ. ಇಬ್ಬರಿಗೆ ಅರ್ಧ ನೋಡ್ತಾರೆ. ಈ ರೀತಿ ಮಗು ಹುಟ್ಟಿದ ಜೀವ ಇರುತ್ತೆ. ಅದನ್ನೇನು ಮಾಡುವಂಥ ಎರಡೂ ಭಾಗಗಳನ್ನು ಎತ್ತಿ ಊರಿನಿಂದ ಹೊರಗೆ ಬಿಸಾಕಿ ಬಿಡ್ತಾರೆ. ಆ ಊರಿನ ಹೊರಭಾಗದಲ್ಲಿರ್ತಾಳೆ ಜರ ಎನ್ನುವಂಥ ರಾಕ್ಷಸಿ. ಅವಳಿಗೆ ಹೊಟ್ಟೆ ಹಸಿವಾಗುತ್ತೆ. ಯಾವಾಗ ಹಸಿವಾಗುತ್ತೆ ಬರೋದು ಯಾರು ಕೈ ಸಿಗ್ತಾರೆ ತಿಳ್ಕೊಂಡು ಹೋಗೋದು. ನೋಡ್ತಾಳೆ ಈ ಮಗುವಿನ ಎರಡು ಭಾಗಗಳು ಸಿಗ್ತಾ ಇದೆ. ಆಶ್ಚರ್ಯ ಆಯ್ತಾಳೆ. ಎರಡೂ ಭಾಗಗಳು ನೆಚ್ಕೊಳ್ತಾಳೆ, ಜೋಡಿಸ್ತಾಳೆ. ಜೋಡಿಸಿಕೊಂಡೇ ಮಗುವಿಗೆ ಜೀವ ಬರುತ್ತೆ. ಅಳೋದಕ್ಕೆ ಪ್ರಾರಂಭ ಆಯಿತು. ಅದಕ್ಕೇನು ಒಂಥರ ರಾಕ್ಷಸಿ ಏನು ಮಾಡ್ತಾಳೆ, ಆ ಮಗುವನ್ನು ಹಾಗೆ ಊರಿನ ಒಳಗೆ ಬಿಟ್ಟು ಹೋಗ್ತಾಳೆ. ಹಾಗೆ ಆ ಮಗುವನ್ನು ಸಾಕ್ತಾನೆ ಬೃಹತ್ ಗ್ರಂಥರಾಜ. ಅವನೇ ಜರಾಸಂಧನಾಗಿ ಬೆಳೀತಾನೆ. ಜರ ಅಂದರೆ ರಾಕ್ಷಸ, ಸಂಧ ಅಂದರೆ ಸಂಧಾನ, ಜೋಡಿಸುವುದು. ಆ ಜರ ಎನ್ನುವಂಥ ರಾಕ್ಷಸ ಜೋಡಿಸಿ ಇದರಿಂದ ಅವನು ಬದುಕಿದ್ದಾನೆ. ಹಾಗೆ ಜರಾಸಂಧ, ಹಾಗೆ ಅವಳು ತಾಯಿ ಆಗಿರ್ತಾಳೆ. ಅವಳ ತಲೆ ಮೇಲೆ ಗದೆ ಬೀಳುತ್ತೆ, ಅವಳು ಸತ್ತವಳು. ಹೀಗೆ ತಾಯಿಯನ್ನು ಸಂಹಾರ ಮಾಡತಕ್ಕಂಥ ಪಾಪ ಒಂದು ಕಡೆ ಸಿಟ್ಟು ಬರುತ್ತೆ, ಗದೆ ಬರ್ತಾ ಇದೆ, ಜರ ಸತ್ತು ಹೋಗಬೇಕಾಳೆ. ಏನು ಮಾಡಬೇಕು? ಮತ್ತು ಯುದ್ಧಕ್ಕೆ ಅಂತ ಹೋಗ್ತಾನೆ. ತನ್ನ ಸೈನ್ಯವನ್ನು 23 ಅಕ್ಷೋಹಿಣಿ ಸೈನ್ಯವನ್ನು, ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಒಟ್ಟು 18 ಅಕ್ಷೋಹಿಣಿ, 11 ಅಕ್ಷೋಹಿಣಿ ಕೌರವನ ಕಡೆ ಇದೆ, 7 ಅಕ್ಷೋಹಿಣಿ ಪಾಂಡವರ ಕಡೆ ಇದೆ. ಒಟ್ಟು 18 ಅಕ್ಷೋಹಿಣಿ ಸೈನ್ಯ ಮಹಾಭಾರತದ ಯುದ್ಧದಲ್ಲಿ ಇದೆ. ಅದರಲ್ಲಿ ಜರಾಸಂಧನ ಹತ್ತಿರ 23 ಅಕ್ಷೋಹಿಣಿ ಒಬ್ಬರಂತೆ ಅಷ್ಟು ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಹೋಗ್ತಾನೆ. ಹೋದಾಗ ಕೃಷ್ಣ ಬಲರಾಮರು ಎಲ್ಲರನ್ನು ಸೋಲಿಸಿ ಬಿಡ್ತಾರೆ. ಎಲ್ಲರನ್ನು ಸೋಲಿಸಿ ಓಡಿ ಹೋಗ್ತಾರೆ. ಜರಾಸಂಧನ ಒಬ್ಬರೇ, ನಾವು ರಥ ಕುದುರೆ ಎಲ್ಲವನ್ನು ಸಲ್ಲಿಸಿ ಬರೀ ಗಾಲಲ್ಲಿ ನಿಂತ್ಕೊಳ್ಬೇಕು, ಒಬ್ಬರೇ ನಿಂತ್ಕೊಳ್ಬೇಕು, ಹಾಗೆ ಮಾಡಿಬಿಡ್ತಾರೆ. ನೋಡ್ತಾನೆ ಯಾರು ಇಲ್ಲ, ಸೋತು ಹೋಗುತ್ತಾನೆ. ಹೀಗೆ ಸೋತು ಹೋಗಿ ಮತ್ತೊಂದಿಷ್ಟು ಸೈನ್ಯವನ್ನು ಕರ್ಕೊಂಡು ಬರ್ತಾನಂತೆ. ಮತ್ತೊಮ್ಮೆ ಬರ್ತಾನೆ, ಸೋಲಿಸಿ ಕಳಿಸ್ತಾನೆ. ಮತ್ತು ಹೀಗೆ ಒಂದೆರಡಲ್ಲ 17 ಬಾರಿ ಜರಾಸಂಧ 23 ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ಬಂದರು. ಕೃಷ್ಣನನ್ನು ಒಂದು ಬಾರಿ ಗೆಲ್ಲಕ್ಕಾಗೋದಿಲ್ಲ. ಪ್ರತಿ ಸಲ ಕೃಷ್ಣ ಬಿಡ್ತಾ ಇದ್ದಾನೆ. ಯಾಕೆ ಅಂದರೆ ಮತ್ತೊಮ್ಮೆ ಬರಲಿ. ಭಗವಂತ ಅವತಾರ ಮಾಡಿದ್ದು ಯಾಕೆ? ಭೂಭಾರ ಹರಣಾಯಚ, ಭೂಮಿಗೆ ಭಾರವಾಗಿರತಕ್ಕಂಥ ದುಷ್ಟರ ಸಂಹಾರಕ್ಕೋಸ್ಕರ ಭಗವಂತ ಕೃಷ್ಣನಾಗಿ ಬಂದಿದ್ದಾನೆ. ಒಂದೇ ಸಲ ಜರಾಸಂಧನನ್ನು ಸಾಯಿಸಿಬಿಟ್ರೆ ಉಳಿದವರಿಗೆ ಉಳ್ಕೊಂಡ್ಬಿಡ್ತಾನೆ. ಹಾಗೆ ಪ್ರತಿ ಸಲ ಕರ್ಕೊಂಡು ಬಾ, ಪ್ರತಿ ಸಲ ಸಾಯಿಸ್ತೇನೆ ಅಂತ ಇಷ್ಟೆಲ್ಲ ಸಂಹಾರ ಮಾಡಿದ. ಕೊನೆಗೇನಾಯಿತು? ಜರಾಸಂಧ ಕಾಲಯವನ ಅಂತ ರಾಕ್ಷಸ, ಅವನ ಸಹಾಯವನ್ನು ಪಡ್ಕೊಳ್ತಾನೆ. ಆ ಕಾಲಯವನ ಯಾರು ಅಂದರೆ ಶಿವನ ಬರದಿಂದ ಜನಿಸಿರತಕ್ಕಂಥ ಒಬ್ಬ ದೈತ್ಯ. ಕೃಷ್ಣನ ಸಂಹಾರಕ್ಕೆ ಅಂತ ಹೊಂದಿರ್ತಾನೆ. ಆ ಕಾಲಯವನನ್ನ ಸಹಾಯವನ್ನು ತಗೊಂಡು ಮತ್ತೆ ಯುದ್ಧಕ್ಕೆ ಅಂತ ಬರ್ತಾನೆ. ಆ ಕಾಲಯವನನ್ನು ಹತ್ತಿರ 3 ಕೋಟಿ ಸೈನ್ಯ ಇರ್ತದೆ. 3 ಕೋಟಿ ಸೈನ್ಯ ಇರ್ತದೆ. ಅಷ್ಟು ದೊಡ್ಡ ಸೈನ್ಯವನ್ನು ಕರ್ಕೊಂಡು ಬರ್ತಾನೆ. ಕೃಷ್ಣ ನೋಡ್ತಾನಂತೆ, ತಾನೂ ಯುದ್ಧ ಮಾಡುವುದು. ತನ್ನ ಮಥುರಾ ಪಟ್ಟಣದ ರಾಜ ಉಗ್ರಸೇನ, ಅವನ ಸೇನೆ ಎಲ್ಲ ಯುದ್ಧ ಮಾಡ್ತಾ ಇದ್ದರೆ ಸಾವು ನೋವು ನಡೀತಾನೆ ಇರುತ್ತೆ. ಅದಕ್ಕೋಸ್ಕರ ಎಲ್ಲರ ರಕ್ಷಣೆ ಮಾಡಬೇಕು. ಮಥುರಾ ಪಟ್ಟಣವು ಚೆನ್ನಾಗಿರಬೇಕು ಅಂತ ಏನು ಮಾಡ್ತಾನೆ, ತನ್ನ ಇಡೀ ಮಥುರಾ ಪಟ್ಟಣದಲ್ಲಿರತಕ್ಕಂಥ ಜನರು ಎಲ್ಲರನ್ನೂ ಕೂಡ ಹೊಸದಾಗಿರ್ತಕ್ಕಂಥ ಒಂದು ನಗರವನ್ನು ನಿರ್ಮಾಣ ಮಾಡಿ ಅಲ್ಲಿ ಕಳಿಸಿಬಿಡ್ತಾನೆ. ವಿಶ್ವಕರ್ಮ ಶಿಲ್ಪಿ ದೇವಶಿಲ್ಪಿಯನ್ನು ಕರೆಸ್ತಾನಂತೆ. ಸಮುದ್ರದ ಮಧ್ಯಭಾಗದಲ್ಲಿ ಒಂದು ಊರನ್ನು ಕಟ್ಟಬೇಕು. ಸಮುದ್ರದ ಸಮುದ್ರ ನೀರಿನ ಮೇಲೆ ಊರನ್ನು ಕಟ್ಟಬೇಕು ಅಂತ ಕೃಷ್ಣ ಹೇಳ್ತಾನೆ. ನೀರಿನ ಮೇಲೆ ಊರನ್ನು ಕಟ್ಟಲಿಕ್ಕೆ ಆಗ್ತದ? ಕಟ್ಟಿ ತೋರಿಸಿದ್ದಾನೆ. ಹೀಗೆ ರಾಮನಾಗಿದ್ದಾಗ ರಾಮಾವತಾರ ಕಾಲದಲ್ಲಿ ಲಂಕಾಪಟ್ಟಣಕ್ಕೆ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿದ್ದಾರೆ. ಫ್ಲೈಓವರ್ ಕಟ್ಟೋದ ಮೇಲೆ, ಈಗಲೂ ಕೂಡ ಸಮುದ್ರದ ಮೇಲೆ ಫ್ಲೈಓವರ್ ಕಟ್ಟಿರ್ತಾರೆ. ಫ್ಲೈಓವರ್ ಅಲ್ಲ, ನೀರಿನ ಮೇಲೆ ಸೇತುವೆಯನ್ನು ಕಟ್ಟಿರ್ತಕ್ಕಂಥದ್ದು ಭಗವಂತ ರಾಮಚಂದ್ರ. ಅದು ಕೆಳಗಡೆ ಪಿಲ್ಲರೇ ಏನಿಲ್ಲ, ಸಪೋರ್ಟ್ ಏನಿಲ್ಲ, ನೀರಿನ ಮೇಲೆ ಕಲ್ಲು ಹಾಕಿ ಕಲ್ಲನ್ನು ತೇಲಿಸಿ ನಳ ಎಂಬಂಥ ಕಪಿಯಿಂದ ಸೇತುವೆಯನ್ನು ಕಟ್ಟಿಸಿರ್ತಕ್ಕಂಥ ರಾಮಚಂದ್ರ ಕೃಷ್ಣನಾಗಿ ಅವತಾರ ಮಾಡಿದಾಗ ವಿಶ್ವಕರ್ಮನನ್ನು ಕರೆದು ಅದ್ಭುತವಾಗಿರ್ತಕ್ಕಂಥ ದೊಡ್ಡ ನಗರವನ್ನು ಸಮುದ್ರದ ಮಧ್ಯದಲ್ಲಿ ನಿರ್ಮಾಣ ಮಾಡ್ತಾನೆ. ಮಥುರಾ ಪಟ್ಟಣದ ಎಲ್ಲ ಜನರು ಹೇಳ್ತಾರೆ, ಮತ್ತು ದ್ವಾರಕಾ ಪಟ್ಟಣಕ್ಕೆ ಬರಬೇಕು ಅಂತ ಹೇಳಿದಾಗ, ಈಗ ಊರು ಬಿಟ್ಟು ಹೇಗೆ ಬರೋದು? ಊರು ಬಿಟ್ಟು ಬನ್ನಿ, ಪರವಾಗಿಲ್ಲ. ಇಲ್ಲಿ ಊರಲ್ಲಿ ನಿಮ್ಮ ಮನೆ ಹೇಗಿದೆ ಅದೆಲ್ಲ ಅಲ್ಲಿ, ಇಲ್ಲಿ ಅವ್ರ ಮನೆ ಹೇಗಿತ್ತು ಅದೇ ರೀತಿ ಮನೆ. ಆ ಮನೆಗಳಲ್ಲಿ ಏನೇನು ಸಾಮಾನುಗಳು ಪದಾರ್ಥಗಳೆಲ್ಲ ಇದ್ವೋ ಅದೆಲ್ಲ ಅಲ್ಲಿ. ಆದ್ದರಿಂದ ಏನಾಗ್ತದೆ, ಕಣ್ಣು ಮುಚ್ಚಿ ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಮಥುರಾ ಪಟ್ಟಣದಲ್ಲಿರ್ತಕ್ಕಂಥ ಅಷ್ಟು ಜನ ದ್ವಾರಕಾ ಪಟ್ಟಣಕ್ಕೆ ಶಿಫ್ಟ್ ಆಗಿದೆ. ಕೂತ್ಕೊಂಡೇ ಇದ್ದಾನೆ, ನಿಂತ್ಕೊಂಡಿದ್ದಾನೆ. ಎಲ್ಲರೂ ಎಲ್ಲೋ ಕಣ್ಣು ಬಿಡುವಾಗ ದ್ವಾರಕಾ ಪಟ್ಟಣದಲ್ಲಿದ್ದಾರೆ. ಹೀಗೆ ಇದು ಅದ್ಭುತವಾಗಿರ್ತಕ್ಕಂಥ ಭಗವಂತನ ಮಹಿಮೆ. ಯಾಕೆ ಹಾಗೆ ಮಾಡಿದ್ದು ಅಂದರೆ, ಆ ಜರಾಸಂಧನಿಂದ ಸೈನ್ಯದಿಂದ ಎಲ್ಲರ ರಕ್ಷಣೆ ಮಾಡಬೇಕು ಭಗವಂತ. ಅದು ರಾಜನೀತಿ. ಬರೀ ತಾನು ಮಾಡತಕ್ಕಂಥದ್ದು ಅಂತಲ್ಲ. ಕೃಷ್ಣ ಅಲ್ಲಿ ಇಟ್ಕೊಂಡೇ ರಕ್ಷಣೆ ಮಾಡಬಹುದು ಅಂತ ದೊಡ್ಡ ಕೆಲಸ. ಆದರೆ ರಾಜರಾಗಿರ್ತಕ್ಕಂಥವ್ರು ಏನು ಮಾಡಬೇಕು ಅಂದರೆ ತನ್ನ ಪ್ರಜೆಗಳ ರಕ್ಷಣೆಯನ್ನು ಈ ರೀತಿಯೂ ಮಾಡಬೇಕು ಅಂತ ಶತ್ರುಗಳಿಗೆ ತೋರಿಸಿಕೊಳ್ಳೋದಕ್ಕೋಸ್ಕರ ಕೃಷ್ಣ
ಅಲ್ಲಿಗೆ ಶಿಫ್ಟ್ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಓಡಿ ಹೋಗ್ತಾನೆ. ಕಾಲೇಯವನ್ನು ಯುದ್ಧ ಮಾಡ್ತಾ ಇದ್ದಾನೆ, ಕಾಲೇಯವನ್ನು ಸೋಲಿಸಿಬಿಡ್ತಾನೆ. ಸೋಲಿಸಿದಾಗ ಮೂರ್ಛೆ ಹೋಗಿ ಬಿದ್ದ ಕಾಲೇಯ. ಅವನು ಎಚ್ಚರಾದಾಗ ನೋಡ್ತಾನೆ, ಕೃಷ್ಣ ಓಡಿ ಹೋಗ್ತಾ ಇದ್ದಾನೆ. ಸೋಲಿಸ್ಲಿಕ್ಕೆ ಆಗೋದಿಲ್ಲ, ಇನ್ನು ತಾನು ಸೋತು ಹೋಗ್ತೇನೆ ಭಯದಿಂದ ಓಡಿ ಹೋಗ್ತಾ ಇದ್ದೇನೆ ಅಂತ ಅವನು ನಟಿಸ್ಕೊಂಡು ಹೋಗ್ತಾನೆ. ಕಾಲೇಯವನ್ನು ಓಡ್ತಾ 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 ಮಥುರಾ ಪಟ್ಟಣಕ್ಕೆ ಓಡಿ ಹೋಗಿರತಕ್ಕಂಥ ಕೃಷ್ಣ ಎಲ್ಲಿ ಹೋಗ್ತಾನೆ, ಬದರಿಕಾಶ್ರಮ, ಉತ್ತರ ಭಾರತದ ಎತ್ತರದ ಸ್ಥಳದಲ್ಲಿರತಕ್ಕಂಥ ಬದರಿಕಾಶ್ರಮದವರೆಗೆ ಹೋಗ್ತಾನೆ, ಬದರಿ ಕ್ಷೇತ್ರ. ಅಲ್ಲಿ ಹೋದಾಗ ಅಲ್ಲೊಂದು ಗುಹೆ, ಆ ಗುಹೆ ಒಳಗೆ ಓಡಿ ಹೋಗ್ಬಿಡ್ತಾನೆ. ನೋಡ್ತಾ ಇದ್ದಾನೆ ಕಾಲೇಯವನ್ನು, ಕೃಷ್ಣ ಗುಹೆ ಒಳಗೆ ಪ್ರವೇಶ ಮಾಡಿದ್ದು ಕಾಣಿಸುತ್ತೆ. ಇವನು ಹೋಗ್ತಾನಂತೆ, ಅಲ್ಲಿ ಹೋಗಲಿ ಕೃಷ್ಣ ಕಾಣಿಸುತ್ತೆ. ಕೃಷ್ಣ ಅದೃಶ್ಯನಾಗಿದ್ದಾನೆ. ಅಲ್ಲಿ ನೋಡ್ತಾನೆ, ಯಾರೋ ಒಬ್ಬ ವ್ಯಕ್ತಿ ಮಲ್ಕೊಂಡಿದ್ದಾನೆ, ಮಲಗಿದ್ದಾನೆ. ತುಂಬ ಓದ್ಕೊಂಡು ಹೊತ್ತಿಗೆಯನ್ನು ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡ ಕಾಣಿಸುತ್ತೆ. ಅವನಿಗೆ ಅನಿಸ್ತು ಕಾಲೇಯವನಿಗೆ, ನಾನು ಬರ್ತಾ ಇದ್ದಾನೆ ಅಂತ ಏನು ಮಾಡ್ತಾನೆ, ಭಯದಿಂದ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡಿದ್ದಾನೆ, ನಿದ್ದೆ ಮಾಡತಕ್ಕಂಥ ರೀತಿಯಲ್ಲಿ ನಟಿಸ್ತಾ ಇದ್ದಾನೆ ಅಂತ ಕಾಲಿನಿಂದ ಅವನನ್ನು ತುಳಿತಾನೆ. ಮಲಗಿರತಕ್ಕಂಥವನನ್ನು ಕಾಲಿನಿಂದ ತುಳಿದಾಗ ಎಚ್ಚರಾಗಿ ಏನು ಮಾಡ್ತಾನೆ, ಆ ರಾಜ ಒಬ್ಬ ಅವನು ಎದ್ದು ಕೂತ್ಕೊಂಡು ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟಾಗ ಕಣ್ಣಿನಿಂದ ಬೆಂಕಿ ಬಂದು ಆ ಕಾಲೇಯವನ್ನು ಇದ್ದಲ್ಲೇ ಸುಟ್ಟು ಭಸ್ಮ ಆಗಿಬಿಡ್ತಾನೆ. ಆಮೇಲೆ ಕೃಷ್ಣ ದರ್ಶನವನ್ನು ಕೊಡ್ತಾನೆ ಆ ರಾಜನಿಗೆ. ಆ ರಾಜ ಯಾರು ಅಂದರೆ ಮುಚ್ಚುಕೊಂಡ ಅಂತ ಒಬ್ಬ ಹೆಸರಿನ ರಾಜ. ಈಗಲೂ ಕೂಡ ಬದರಿ ಕ್ಷೇತ್ರಕ್ಕೆ ಹೋಗಿರೋ ನೋಡ್ಬೋದು, ಅಲ್ಲಿ ಮುಚ್ಚುಕೊಂಡ ಗುಹಾ ಅಂತ ಇದೆ, ಅಲ್ಲಿ ತೋರಿಸ್ತಾರೆ. ಕೃಷ್ಣನ ಒಂದು ವಿಗ್ರಹವು ಮುಚ್ಚುಕೊಂಡ ಗುಹಾ ಅಂತ. ಮುಚ್ಚುಕೊಂಡ ರಾಜ ಅವನಿಗೆ ಅನುಗ್ರಹ ಮಾಡತಕ್ಕಂಥದ್ದು ಕೃಷ್ಣ. ಅವನು ಹಿಂದೆ ಕೃತಯುಗದಲ್ಲಿದ್ದಿರತಕ್ಕಂಥ ರಾಜ. ದೇವತೆಗಳೇನು ಮಾಡ್ತಾರೆ, ಆ ರಾಜನನ್ನು ತಮ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆ ದೈತ್ಯರೆಲ್ಲ ದಾಳಿ ಮಾಡ್ತಾ ಇದ್ದಾರೆ, ಅವರ ಜೊತೆ ಯುದ್ಧ ಮಾಡೋದಕ್ಕೆ ಒಬ್ಬ ಪ್ರಸಿದ್ಧ ಬಲಿಷ್ಠ ರಾಜ ಬೇಕು ಅಂತ ಈ ಭೂಲೋಕದಿಂದ ಕೃತಯುಗದಲ್ಲಿ ದೇವತೆಗಳು ಬಂದು ಕರ್ಕೊಂಡು ಹೋಗಿರ್ತಾರೆ. ತಮ್ಮ ದೇವಲೋಕಕ್ಕೆ ಯುದ್ಧ ಮಾಡ್ತಾನೆ ರಾಜ. ಯುದ್ಧ ಮಾಡಿ ಮಾಡಿ ಎಲ್ಲ ದೈತ್ಯರ ಸಂಹಾರ ಮಾಡ್ತಾನೆ, ಜಯವನ್ನು ತಂದು ಕೊಡ್ತಾನೆ ದೇವತೆಗಳಿಗೆ. ಆಮೇಲೆ ಹೇಳ್ತಾರೆ ರಾಜನಿಗೆ, ನಿನ್ಗೆ ಏನು ಬೇಕು ಅಂತ ಹೇಳಿದಾಗ ನಾವು ಹೋಗ್ತೇನೆ ಊರಿಗೆ. ಹೋಗ್ಲಿಕ್ಕಾಗೋದಿಲ್ಲ, ಯಾಕೆ ಯುಗಗಳೇ ಆಗೋದು. ಇನ್ನು ನಿನ್ನ ಊರು, ನಿನ್ನ ಪಟ್ಟಣ, ಅರಮನೆ, ಹೆಂಡತಿ, ಮಕ್ಕಳು ಯಾರೂ ಇಲ್ಲ ಇವಾಗ ಅಂತ ಹೇಳಿ. ಆಗ ಮುಚ್ಚಿಕೊಂಡ ರಾಜ ಕೇಳ್ತಾನೆ, ಇಷ್ಟು ವರ್ಷ ನಾನು ಯುದ್ಧ ಮಾಡಿದರೆ ಬಹಳಷ್ಟು ಆಯಾಸ, ಏನು ಬೇಕು ಅಂದರೆ ನನಗೆ ಸ್ವಲ್ಪ ರೆಸ್ಟ್ ಬೇಕು, ವಿಶ್ರಾಂತಿ ಬೇಕು, ನನಗೆ ನಿದ್ದೆ ಬೇಕು, ನಾನು ಮಲಗ್ತೇನೆ. ನಾನು ಮಲಗಿದಾಗ ಮತ್ತೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಯಾರು ಎಬ್ಬಿಸಬಾರ್ದು. ಯಾರು ನನ್ನನ್ನು ಎಬ್ಬಿಸಿಬಿಟ್ರೆ ನಾನು ಕಣ್ಣು ತೆರೆದು ನೋಡಿದ್ರೆ ಅವನು ಸುಟ್ಟು ಭಸ್ಮ ಆಗಬೇಕು ಅಂತ ಈ ವರವನ್ನು ಕೇಳ್ತಾರೆ. ಹಾಗೆ ದೇವತೆಗಳು ವರವನ್ನು ಕೊಟ್ಟಿರ್ತಾರೆ. ಆದರೆ ಅದು ವರವೇ. ಯಾರಾದರೂ ಅಷ್ಟೊಂದು ದೊಡ್ಡ ಉಪಕಾರವನ್ನು ಮಾಡತಕ್ಕಂಥವರಿಗೆ ಏನು ಬೇಕು ಅಂತ ಕೇಳಿದ್ರೆ, ನಾನು ನಿದ್ದೆ ಕೊಡಿ, ರೆಸ್ಟ್ ಕೊಡಿ ಅಂತ ಹೇಳಿದ್ರೆ ವರನ. ಅದಕ್ಕೆ ಕೃಷ್ಣನ ಭಗವಂತನ ನೋಡುವಂಥ ಒಂದು ಕೆಲಸವನ್ನು ಮಾಡಿ ಸಹಾಯವನ್ನು ಮಾಡಿದ್ದಾನೆ ಮುಚ್ಚಿಕೊಂಡ ರಾಜ. ಕೇಳಿರ್ತಕ್ಕಂಥ ವರ ಬರೀ ನಿದ್ದೆ. ಅವನು ಮಾಡಿರ್ತಕ್ಕಂಥ ಸಹಾಯಕ್ಕೆ, ಸೇವೆಗೆ ಅದು ವರವೇ ಇಲ್ಲ. ಆದ್ದರಿಂದ ಭಗವಂತ ನೀನೇ ಅವನಿಗೆ ಅನುಗ್ರಹ ಮಾಡುವಂಥ ದೇವತೆಗಳು ಕೇಳಿರ್ತಾರೆ ಕೃಷ್ಣನ ಭಗವಂತನ ಹತ್ತಿರ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ, ದುಷ್ಟ ದೈತ್ಯರ ಸಂಹಾರವನ್ನು ಈ ಕಾಲೇಯವನ ಮೂಲಕ ಮಾಡಿಸ್ತಾನೆ. ದೇವತೆಗಳು ಕೊಟ್ಟಿರ್ತಕ್ಕಂಥ ವರ ಸತ್ಯ ಆಯಿತು ಮತ್ತು ದೇವರ ಸಹಿತ ಕೃಷ್ಣ ಅವತಾರ ಮಾಡತಕ್ಕಂಥದ್ದೇ ದುಷ್ಟ ದೈತ್ಯರ ಸಂಹಾರ. ಕಾಲೇಯವನ ಮೂಲಕ ಮಾಡಿಸಿ ಆ ಫಲವನ್ನು, ಅನುಗ್ರಹವನ್ನು ಮುಚ್ಚಿಕೊಂಡ ರಾಜನಿಗೆ ಮಾಡ್ತಾನೆ. ಮುಚ್ಚಿಕೊಂಡ ರಾಜ ಪುನಃ ತಪಸ್ಸು ಮಾಡಿ ಭಗವಂತನ ಲೋಕವನ್ನು ಸೇರ್ತಾನೆ. ಹೀಗೆ ಸ್ವತಃ ಕೃಷ್ಣ ಭಕ್ತರ ಉದ್ಧಾರವನ್ನು ಹೇಗೆ ಮಾಡ್ತಾನೆ, ತನ್ನ ಭಕ್ತ ಅಂತ ಆದರೆ ಅವನು ಎಲ್ಲಿ ಬೇಕಾದ್ರೆ ಬದರಿಕಾಶ್ರಮದ ಒಂದು ಗುಹೆಯಲ್ಲಿ ಭಕ್ತ ಮಲಗಿದ್ದಾನೆ ಅಂದರೆ ಅವನಿಗೆ ಭಗವಂತ ಅಲ್ಲಿ ಹೋಗಿ ಅವನಿಗೆ ಅನುಗ್ರಹ ಮಾಡ್ತಾನೆ. ದೇವರ ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ದೇವಸ್ಥಾನಕ್ಕೆ, ಮಠಕ್ಕೆ ಹೋಗಿ ಅನುಗ್ರಹ ಮಾಡ್ತಾನೆ ಭಗವಂತ. ಅವರಿದ್ದಲ್ಲಿ ಹೋಗಿ ಅನುಗ್ರಹವನ್ನು ಮಾಡತಕ್ಕಂಥದ್ದು. ಹೀಗೆ ಕೃಷ್ಣ ಮಾಡತಕ್ಕಂಥ ಅನುಗ್ರಹವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಕೃಷ್ಣ ಒಂದು ದಿವಸ ಮಥುರಾ ದ್ವಾರಕಾಪಟ್ಟಣದಲ್ಲಿ ಎಲ್ಲ ಸಭಾಮಂದಿರಲ್ಲಿ ಕೂತ್ಕೊಂಡಿದ್ದಾನೆ. ಅಲ್ಲಿಗೆ ಒಬ್ಬ ವಿಪ್ರ ಬರ್ತಾನೆ. ಬಂದುಬಿಟ್ಟು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಒಂದು ಪತ್ರ, ಒಂದು ಲೆಟರನ್ನು ಕೊಡ್ತಾನೆ. ಒಂದು ಲೆಟರ್ ರೈಟಿಂಗ್ ಆವಾಗ ಸ್ಟಾರ್ಟ್ ಆಗುತ್ತೆ. ಕೃಷ್ಣನ ಕಾಲದಲ್ಲಿ ಲೆಟರ್ ರೈಟಿಂಗ್ ಇರಲಿಲ್ಲ. ಒಬ್ಬ ದೂತ ಬಂದು ಕೊಟ್ಟಿರ್ತಕ್ಕಂಥ ಲೆಟರ್, ಪತ್ರ, ಅದು ಎಲ್ಲಿಂದ ಕೊಟ್ಟಿದ್ದು, ಕುಂಡಿನಪುರ ಅಂತ ಒಂದು ಹೆಸರು. ಅಲ್ಲಿರತಕ್ಕಂಥ ರಾಜ ಭೀಷ್ಮಕ ರಾಜ. ಆ ಭೀಷ್ಮಕ ರಾಜನ ಮಗಳು ರುಕ್ಮಿಣಿ, ಅವಳು ಪತ್ರವನ್ನು ಬರೆದುಕೊಟ್ಟಿದ್ದಾಳೆ. ಕೃಷ್ಣನಿಗೆ ನೇರವಾಗಿ ಕೊಟ್ಟುವ. ಏನು ಪತ್ರದಲ್ಲಿದೆ ಅಂದರೆ, ಕೃಷ್ಣ, ನಾನು ನಿನ್ನ ಭಕ್ತೆ, ನಾನು ನಿನ್ನನ್ನು ವಿವಾಹವಾಗಬೇಕು ಅಂತ ಬಯಸಿದ್ದೇನೆ. ಆದರೆ ನನ್ನ ತಂದೆ ಮತ್ತು ನನ್ನ ಅಣ್ಣನಾಗಿರತಕ್ಕಂಥ ರುಕ್ಮಿ, ದುಷ್ಟನಾಗಿರತಕ್ಕಂತಹ ಜರಾಸಂಧನ ಶಿಷ್ಯನಾಗಿರತಕ್ಕಂಥ ಶಿಶುಪಾಲನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಸಿದ್ಧತೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀನು ಬಂದು ನನ್ನನ್ನು ರಕ್ಷಣೆ ಮಾಡಿ ನನ್ನನ್ನು ಕರೆದುಕೊಂಡು ಹೋಗಿ ವಿವಾಹವಾಗು ಅಂತ ಪತ್ರವನ್ನು ಬರೆದು ರುಕ್ಮಿಣಿಯಲ್ಲಿ ಕೃಷ್ಣನಿಗೆ ಕಳುಹಿಸಿಕೊಟ್ಟ. ಪತ್ರ ಲೇಖನ
ಲೆಟರ್ ರೈಟಿಂಗ್ ಪ್ರಾರಂಭ ಆಗಿದ್ದು ಅಂದಿನಿಂದ, ಇವತ್ತು ನಿನ್ನೆ ಅಲ್ಲ, ಈಗ ಅಲ್ಲ. ಲೆಟರ್ ರೈಟಿಂಗ್ ಪ್ರಾರಂಭ ಒಂದು ಯುಗಗಳ ಹಿಂದೆ ಪ್ರಾರಂಭ ಆಗಿರತಕ್ಕಂಥದ್ದು. ಕೃಷ್ಣ ನೋಡ್ತಾನೆ, ಗೊತ್ತು ಕೃಷ್ಣನಿಗೆ. ಕೃಷ್ಣ ಯಾರು? ಸಾಕ್ಷಾತ್ ಭಗವಂತ, ವೈಕುಂಠ ಲೋಕದ ನಾರಾಯಣ ವಿಷ್ಣು ಕೃಷ್ಣನಾಗಿ ಅವತಾರ ಮಾಡಿದ್ದು. ಆ ನಾರಾಯಣನ ವಿಷ್ಣುವಿನ ಪತ್ನಿಯಾಗಿರತಕ್ಕಂತಹ ಮಹಾಲಕ್ಷ್ಮಿ ರುಕ್ಮಿಣಿಯಾಗಿ ಅವತಾರ ಮಾಡಿದ್ದು. ಆದ್ದರಿಂದ ಲಕ್ಷ್ಮೀ ನಾರಾಯಣ ಜೊತೆ ವಿವಾಹವಾಗಬೇಕೆ ಹೊರತು ಯಾರ್ಯಾರ ಜೊತೆ ಮದುವೆ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ರುಕ್ಮಿಣಿ ಪತ್ರವನ್ನು ಬರೆದಿದ್ದಾಳೆ. ನೇರವಾಗಿ ಕೃಷ್ಣ ಹೋದ. ಎಲ್ಲಿ ಹೋದ? ವಿವಾಹ ಮಂಟಪಕ್ಕೆ ಹೋಗಲಿಲ್ಲ. ಆ ವಿವಾಹ ಮಂಟಪಕ್ಕೆ ಹೋಗೋದಕ್ಕಿಂತ ಮುಂಚೆ ವಿವಾಹ ಎಲ್ಲ ಸಿದ್ಧತೆ ನಡೆದುಬಿಟ್ಟಿದೆ. ವಿವಾಹ ಮಂಟಪಕ್ಕೆ ಕನ್ಯೆ ಹೋಗೋದಕ್ಕಿಂತ ಮುಂಚೆ ಆ ಮನೆ ದೇವರು ಕುಲದೇವರ ಕುಲದೇವರ ಪೂಜೆ ಮಾಡಬೇಕು. ಆ ಕುಂಟಿನಪುರದ ಹೊರಭಾಗದಲ್ಲಿ ಪಾರ್ವತಿ ದುರ್ಗೆಯ ದೇವಸ್ಥಾನ ಇದೆ. ಆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರಬೇಕು ರುಕ್ಮಿಣಿ. ಹಾಗೆ ತನ್ನ ಎಲ್ಲ ಸಂಖ್ಯೆಯನ್ನು ರಥದಲ್ಲಿ ಕೂತ್ಕೊಂಡು ಹೋಗ್ತಾಳೆ. ಆ ದುರ್ಗಾ ದೇವಸ್ಥಾನದ ಹೊರಭಾಗದಲ್ಲಿ ಕೃಷ್ಣ ಇದ್ದಾನೆ. ಎಲ್ಲರೂ ಕಾಯ್ತಾ ಇದ್ದಾರೆ. ಪೂಜೆ ಮಾಡಿಕೊಂಡು ಹೊರಗೆ ಬರ್ತಾಳೆ. ಕೃಷ್ಣ ಕಾಣಿಸ್ತಾನೆ. ಕೃಷ್ಣ ಕೈ ಹಿಡಿತಾನೆ. ರುಕ್ಮಿಣಿ ದೇವನ ರಥಕ್ಕೆ ಹತ್ತಿಸ್ಕೊಳ್ತಾನೆ. ಅಲ್ಲಿಂದ ಕರ್ಕೊಂಡು ಬಂದ್ಬಿಡ್ತಾನೆ. ಎಲ್ಲ ನೋಡ್ತಾ ಇದ್ದಾರೆ. ಶಿಶುಪಾಲ, ಗರಾಸಿತ ಎಲ್ಲ ಯುದ್ಧಕ್ಕೆ ಅಂತ ಬರ್ತಾರೆ. ಕೃಷ್ಣ ಹೋಗಿ ಆಯಿತು. ಆ ಬಲರಾಮ ಉಳಿದ ಎಲ್ಲರೂ ಕೂಡ ಯುದ್ಧವನ್ನು ಮಾಡಿ ಅವರೆಲ್ಲರನ್ನು ಸೋಲಿಸಿ ಬಿಡ್ತಾರೆ. ಕೃಷ್ಣ ಆ ರುಕ್ಮಿಣಿ ದೇವಿಯನ್ನು ಕರ್ಕೊಂಡು ಬರ್ತಾನೆ. ದ್ವಾರಕಾಪಟ್ಟಣಕ್ಕೆ ಕರ್ಕೊಂಡು ಬರ್ತಾನೆ. ಯಾರಿದ್ದಾರೆ? ಒಬ್ಬರೇ ವಿವಾಹ ಮಾಡಿಕೊಳ್ಬೇಕಲ್ಲ. ವಿವಾಹ ಮಾಡಿಕೊಳ್ಬೇಕಾದ್ರೆ ಮದುವೆ ಮಂಟಪ ಎಲ್ಲ ನಡಿಬೇಕು. ಯಾರಿಲ್ಲ. ಈ ಹುಡುಗಿ ಕಡೆಯವರು ಒಬ್ಬರು, ಬರೀ ಹುಡುಗನ ಕಡೆಯವರು ಇದೆ. ಕೃಷ್ಣ ಏನು ಮಾಡ್ತಾರೆ? ಕೃಷ್ಣ ಇಡೀ ಯಾದವ ದ್ವಾರಕಾಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಯಾದವರನ್ನು ಎರಡು ಭಾಗ ಮಾಡ್ತಾರೆ. ಒಂದು ಭಾಗ ಹುಡುಗನ ಕಡೆಯವರು, ಗಂಡಿನ ಕಡೆಯವರು, ಇನ್ನೊಂದು ಭಾಗ ಹೆಣ್ಣಿನ ಕಡೆಯವರು ಅಂತ ಅಲ್ಲಿ ಸಿದ್ಧತೆಯನ್ನು ಮಾಡಿ ಅಲ್ಲಿ ಸ್ವಯಂವರವನ್ನು ಮಾಡ್ತಾನೆ. ಸ್ವಯಂವರದಲ್ಲಿ ಸ್ವಯಂವರ ಕನ್ಯೆಯಾಗಿ ರುಕ್ಮಿಣಿ ದೇವಿ ನಿಂತುಕೊಳ್ತಾಳೆ. ಕೃಷ್ಣನ ಪತಿಯಂತ ಸ್ವಯಂವರದ ಮಾಲೆಯನ್ನು ಕೃಷ್ಣನಿಗೆ ಹಾಕ್ತಾಳೆ. ವಿವಾಹವನ್ನು ಏರ್ಪಡಿಸ್ತಾನೆ. ಕೃಷ್ಣ ಹೋಮ ಗೀಮ ಎಂದು ಎಲ್ಲವನ್ನು ಮಾಡ್ತಾನೆ. ಯಥಾ ಪ್ರಕಾರ ಮದುವೆಯನ್ನು ಹೇಗೆ ನಡೆಯಬೇಕು ಅದೇ ರೀತಿ ರುಕ್ಮಿಣಿ ಕೃಷ್ಣರ ಕಲ್ಯಾಣೋತ್ಸವವನ್ನು ಸುಂದರವಾಗಿ ನಡೆಸಿಕೊಡ್ತಾರೆ. ಭಗವಂತನ ನಿಂತು ರುಕ್ಮಿಣಿ ದೇವಿಯನ್ನು ಕೈ ಹಿಡಿತಾನೆ. ಹೀಗೆ ರುಕ್ಮಿಣಿ ಕಲ್ಯಾಣವನ್ನು ಮಾಡಿ ಸ್ವತಃ ಭಗವಂತ ಅವಳಿಗೆ ಅನುಗ್ರಹವನ್ನು ಮಾಡತಕ್ಕಂಥದ್ದು ಅಂತ ಅದನ್ನು ವರ್ಣನೆ ಮಾಡ್ತಾನೆ. ಭಗವಂತನಿಗೆ ಕೃಷ್ಣ ರಾಮಾವತಾರ ಕಾಲದಲ್ಲಿ ಸೀತೆ ಪತ್ನಿ ಒಳಪಡೆ, ಕೃಷ್ಣಾವತಾರ ಕಾಲದಲ್ಲಿ ಹಾಗಿಲ್ಲ. ಒಟ್ಟಿಗೆ ಕೃಷ್ಣನ ಪತ್ನಿಯರು 7 ಅಷ್ಟೇ. 16,108 ಜನ ಪತ್ನಿಯರು ಕೃಷ್ಣನಿಗೆ ಇದ್ದರು. ಅದೇ 16,000 ಜನ ರುಕ್ಮಿಣಿ ವಿವಾಹವಾಗಿದ್ದಾನೆ. ಅದಕ್ಕೂ ಮೊದಲು ಕೃಷ್ಣನ ವಿವಾಹವಾಗಿದ್ದ. ಹೀಗೆ ಅನೇಕ ಜನ ಪತ್ನಿಯರಿದ್ದಾರೆ. 16,108 ಜನರನ್ನು ಕನ್ಯೆಯರನ್ನು ಭಗವಂತ ವಿವಾಹವಾಗುತ್ತಾನೆ. ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾನೆ. ಆ 16,108 ಪತ್ನಿಯರಲ್ಲಿ 8 ಜನ ಪ್ರಧಾನರು. ಆ 8 ಜನರಲ್ಲಿ 2 ಸಾಕ್ಷಾತ್ ಮಹಾಲಕ್ಷ್ಮಿಯೇ 2 ರೂಪದಿಂದ ಭೂಲೋಕದಲ್ಲಿ ಅವತಾರ ಮಾಡುತ್ತಾರೆ. ಮಹಾಲಕ್ಷ್ಮಿಗೆ 3 ರೂಪಗಳಿದೆ. ಒಂದು ಶ್ರೀ ಅಂತ ಹೇಳ್ತಾರೆ, ಇನ್ನೊಂದು ಭೂ ರೂಪ ಅಂತ ಹೇಳ್ತಾರೆ, ಇನ್ನೊಂದು ದುರ್ಗಾ ಅಂತ ಹೇಳ್ತಾರೆ. ಶ್ರೀ, ಭೂ, ದುರ್ಗಾ ಅಂತ ಮಹಾಲಕ್ಷ್ಮಿಗೆ 3 ರೂಪಗಳು. ಆ 3 ರೂಪಗಳಲ್ಲಿ ಶ್ರೀ ರೂಪ ಮಹಾಲಕ್ಷ್ಮಿ ಭೂಲೋಕದಲ್ಲಿ ರುಕ್ಮಿಣಿಯಾಗಿ ಜನಿಸಿರತಕ್ಕಂಥ ಮಹಾಲಕ್ಷ್ಮಿಯ ಮತ್ತೊಂದು ಭೂ ರೂಪ ಸತ್ಯಭಾಮಿಯಾಗಿ ಅವತಾರ ಮಾಡಿರ್ತಕ್ಕಂಥ. ಹೀಗೆ ರುಕ್ಮಿಣಿ ಸತ್ಯಭಾಮಿಯರು ಸಾಕ್ಷಾತ್ ಮಹಾಲಕ್ಷ್ಮಿಯೇ. ಇನ್ನು 8ರಲ್ಲಿ ಉಳಿದ 6 ಜನ ಕೃಷ್ಣನ ಪತ್ನಿಯರು ಮಹಾಲಕ್ಷ್ಮಿಯ ರೂಪ ಅಲ್ಲ, ಆದರೆ ಮಹಾಲಕ್ಷ್ಮಿಯ ವಿಶೇಷ ಸನ್ನಿಧಾನ ಒಂದು ಅಂಶ ಆ 6 ಜನರಲ್ಲಿ ಇರ್ತದೆ. ಹಾಗಾಗಿ 16,108ರಲ್ಲಿ 8 ಜನ ಪ್ರಧಾನ. ಆ 8 ಜನರಲ್ಲಿ ರುಕ್ಮಿಣಿ ಸತ್ಯಭಾಮಿಯರು ಸಾಕ್ಷಾತ್ ಮಹಾಲಕ್ಷ್ಮಿ ಆದ್ದರಿಂದ ಅವರು ಅತ್ಯಂತ ಪ್ರಧಾನರು. ಉಳಿದ 6 ಜನ ಆ ಮಹಾಲಕ್ಷ್ಮಿಯ ಅಂಶ ಇದ್ದರಿಂದ ಉಳಿದ 16,100 ಜನರಿಗಿಂತ ಪ್ರಧಾನವಂತ ಇಷ್ಟು ಅದನ್ನು ವರ್ಣನೆ ಮಾಡತಕ್ಕಂಥದ್ದು ಶುಕ ಮಹರ್ಷಿಗಳು. ಹೀಗೆ 16,100 ಜನ ಯಾರು? ಅವರನ್ನು ಕೃಷ್ಣ ಯಾಕೆ ವಿವಾಹ ಮಾಡಬೇಕಾಗಿತ್ತು? ಅದಕ್ಕೆ ಏನು ಪ್ರಸಂಗ? ಮತ್ತು ಉಳಿದಿರತಕ್ಕಂಥ 6 ಜನ ಇದ್ದಾರೆ, ಅವರು ಯಾರು ಅನ್ನೋದನ್ನು ಆ ಪರೀಕ್ಷಕರಾದ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರವನ್ನು ಶುಕ ಮಹರ್ಷಿಗಳು ನೀಡತಕ್ಕಂಥದ್ದು. ಯಥಾಮತಿ ಆ ಭಾಗವನ್ನು ನಾಳೆ ನಿಮಿಷ ಚಿಂತನೆ ಮಾಡುವ ಅಂತೇಳಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತದೇವಾನಂ ವಿಷ್ಣುರ್ಮೇ ಪರಮಸ್ವ ಅಕ್ಷಯಮಿ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಪಕ್ಷಯಂ ಯಾಂತಿ ದುಃಖಾನಿಯಂ ನಾಮತಃ ಅಕ್ಷರೋ ಸರ್ವದೇವಾಮತಃ